ओम शांति। 8 फरवरी 2022, 8 ಫೆಬ್ರವರಿ 2022, प्रातः मुरली बाप दादा मधुबन। मीठे बच्चे, एक बाप ही है जिसकी अपरम अपार महिमा है। बाप जैसी महिमा और किसी की भी हो नहीं सकती। ಮಧುರಾದಂಥ ಮಕ್ಕಳೇ, ಒಬ್ಬ ತಂದೆನೇ ಆಗಿದ್ದಾರೆ ಯಾರಿಗೆ ಅಪರಂ ಅಪಾರ ಮಹಿಮೆ ಹಾಡಲಾಗತ್ತೆ. ಒಬ್ಬ ಶಿವಬಾಬನ್ ಮಾತ್ರ ಹಲವಾರು ಮಹಿಮೆಗಳು, ಅಪರಂ ಅಪಾರ ಮಹಿಮೆಗಳು ಹಾಡಲಾಗತ್ತೆ. ತಂದೆ ಸಮಾನ ಮಹಿಮೆ ಬೇರೆ ಯಾರಿಗೂ ಇರೋದಿಕ್ಕೆ ಸಾಧ್ಯ ಇಲ್ಲ. प्रश्न, तुम बच्चों को इस पढ़ाई का बहुत बहुत कदर होना चाहिए, क्यों? ಪ್ರಶ್ನೆ ಆಗಿದೆ, ಮಕ್ಕಳಿಗೆ ಈ ಒಂದು ವಿದ್ಯಾಭ್ಯಾಸದ ಬಹಳ ಬಹಳ ಮರ್ಯಾದೆ ಇರಬೇಕಾಗತ್ತೆ. ಯಾಕೆ ಮರ್ಯಾದೆ ಇರಬೇಕು, ಗಮನ ಯಾಕಿರಬೇಕು? उत्तर आಗಿದೆ, क्योंकि सारे कल्प में एक ही बार बाप परम धाम से पढ़ाने के लिए आते हैं। मनुष्य पढ़ने के लिए भारत से विदेश में जाते हैं। ये कोई बड़ी बात नहीं है। यहाँ तो पढ़ाने वाला कितनी दूर से आता है, तो बच्चों को पढ़ाई का बहुत कदर होना चाहिए। थोड़ी दिक्कत भी हो तो हर्जा नहीं। तुम्हारे स्कूल गली गली में बनने चाहिए, नहीं तो इतने सब पढ़ेंगे कैसे? बाप का परिचय तो सबको मिलना है जरूर. ಪ್ರಶ್ನೆ ಆಗಿತ್ತು, ಈ ಒಂದು ವಿದ್ಯಾಭ್ಯಾಸದಲ್ಲಿ ಬಹಳ ಬಹಳ ಗಮನ ಮರ್ಯಾದೆ ಇರಬೇಕು. ಯಾಕೆ ಅಂದ್ರೆ ಇಡೀ ಕಲ್ಪದಲ್ಲಿ ಒಂದೇ ಸತಿ ಮಾತ್ರ ಪರಂಪಿತ ಪರಮಾತ್ಮ ಪರಂ ಧಾಮದಿಂದ ಅಷ್ಟು ದೂರದಿಂದ ಓದ್ಸಕ್ಕೋಸ್ಕರ ಬರ್ತಾರೆ. ಮನುಷ್ಯರು ಓದ್ಬೇಕಂದ್ರೆ, ವಿದ್ಯಾಭ್ಯಾಸ ಪಡಿಬೇಕಂದ್ರೆ, ಹೈಯರ್ ಸ್ಟಡೀಸ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ? ಭಾರತದಿಂದ ವಿದೇಶಕ್ಕೆ ಹೋಗ್ತಾರೆ. ಅಮೆರಿಕ, ಆಸ್ಟ್ರೇಲಿಯಾಕ್ಕೆಲ್ಲ ಭಾರತದಿಂದ ಹೋಗ್ತಾರೆ. ಇದೇನ್ ದೊಡ್ಡ ಮಾತಲ್ಲ. ಆದ್ರೆ ಇಲ್ಲಿ ಓದ್ಸೋರು ಎಷ್ಟು ದೂರದಿಂದ ಬರ್ತಾರೆ? ಓದಕ್ಕೋಸ್ಕರ ಹೋಗ್ತಾರೆ ಹೊರತು ಓದ್ಸಕ್ಕೋಸ್ಕರ ದೂರದಿಂದ ಯಾರು ಬರೋದಿಲ್ಲ. ಆದ್ರೆ ಬಾಬಾ ಪರಂ ಧಾಮದಿಂದ ನಮ್ಗೆ ಓದ್ಸಕ್ಕೋಸ್ಕರ ಬರ್ತಾ ಇದ್ದಾರೆ. ಅಂದ್ರೆ ಮಕ್ಕಳಿಗೆ ಈ ಒಂದು ವಿದ್ಯಾಭ್ಯಾಸದಲ್ಲಿ ಬಹಳ ಒಂದು ಗಮನ ಮರ್ಯಾದೆ ಇರಬೇಕು. ಸ್ವಲ್ಪ ಶ್ರಮ ಪಟ್ರೆ, ಕಷ್ಟ ಏನಾದ್ರು ಬಂದ್ರೆ ಅದೇನು ಕೇರ್ ಮಾಡಬಾರ್ದು. ಸ್ವಲ್ಪ ಕಷ್ಟ ಅಂತೂ ಬಂದೇ ಬರುತ್ತೆ ವಿದ್ಯಾಭ್ಯಾಸದಲ್ಲಿ. ಮತ್ತೆ ಈ ಒಂದು ಸ್ಕೂಲು ಅಂದ್ರೆ ಬಾಬನ ಕ್ಲಾಸ್ಗಳು, ಸೆಂಟರ್ಗಳು ಪ್ರತಿ ಮೂಲೆಗಳನ್ನು, ಪ್ರತಿ ರೋಡಲ್ಲೂ ಸಹ ಬಾಬನ್ ಸೆಂಟರ್ಗಳು, ಸ್ಕೂಲು ತೆರಿಬೇಕು. ಇಲ್ಲಾಂದ್ರೆ ಇಷ್ಟೊಂದು ವಿಶ್ವದ ಆತ್ಮಗಳು ಹೇಗೆ ಓದಕ್ ಸಾಧ್ಯ? ಬಾಬನ್ ಪರಿಚಯ ಅಂತೂ ಎಲ್ಲರಿಗೂ ಸಿಗ್ಬೇಕಲ್ವಾ? ಸೊ ಎಲ್ಲರಿಗೂ ಬಾಬನ ಪರಿಚಯ ಸಿಗ್ಬೇಕಂದ್ರೆ ಎಲ್ಲಾ ಕಡೆ ಬ್ರಾಂಚಸ್ ಅನ್ನು ಓಪನ್ ಮಾಡ್ಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ। मीठे मीठे बच्चे कहते हैं, ये कौन है? ये कोई साधु सन्यासी मनुष्य तो नहीं है, यह तो और चीज है. ಮಧುರ ಮಧುರ ಮಕ್ಕಳು ಕೇಳ್ತಾರಂತೆ, ಇದು ಯಾರು ಅಂತ. ಇವರು ಸಾಧು ಸನ್ಯಾಸಿ ಮನುಷ್ಯರಂತೂ ಅಲ್ಲ, ಇದು ಯಾವುದೋ ಬೇರೆನೇ ವಸ್ತು, ಯಾವುದೋ ಬೇರೆ ಹೊಸ ವಸ್ತು ಅಂತೆ ಶಿವಬಾಬಾ. मनुष्य तो झट पहचान ले फलाना साधु सन्यासी है, नाम लेकर कहेंगे फलाना महात्मा है. यह सिर्फ बच्चे जानते हैं. ಮನುಷ್ಯರಂತೂ ಯಾರಾದ್ರೂ ಸಾಧು ಆಗಿರ್ಲಿ, ಸನ್ಯಾಸಿ ಆಗಿರ್ಲಿ ಕೂತಿದ್ರೆ ಅವ್ರನ್ನ ಕಂಡಿಡ್ಕೊಂಡ್ಬಿಟ್ಟು ಹೆಸರು ಸಹಿತ ಅವರು ಹೇಳ್ತಾರೆ, ಇವರು ಇಂತಹ ಮಹಾತ್ಮ, ಇಂಥ ಸಾಧು ಆಗಿದ್ದಾರೆ ಅಂತ. ಆದ್ರೆ ಶಿವಬಾಬನಂತೂ ಬರೀ ಮಕ್ಕಳು ಮಾತ್ರ ಕಂಡಿಡ್ಕೊಳ್ಳೋಕ್ ಸಾಧ್ಯ. ಬಚ್ಚಾ ಕಹಾ ಜಾತಾ ಹೈ ಆತ್ಮ ಕೋ.
ಮಕ್ಕಳು ಅಂತ ಹೇಳಲಾಗುತ್ತೆ ಆತ್ಮಗಳಿಗೆ, ಪರಮಾತ್ಮ ತಂದೆಯಾಗಿದ್ದಾರೆ. ಆತ್ಮ ಹಿ ಸಬ್ ಜಾನ್ತಿ ಹೈ, ಶರೀರ್ ನಹಿ. ಆತ್ಮ ಹಿ कहती है यह फलाना है, ಆರ್ಗನ್ಸ್ ದ್ವಾರ ಜಾನ್ತಿ ಹೈ. ಬಾಬಾ ತಿಳಿಸ್ತಾ ಇದ್ದಾರೆ, ಎಲ್ಲ ತಿಳುವಳಿಕೆ, ಎಲ್ಲ ಜ್ಞಾನ ಆತ್ಮಗಿದೆ ಹೊರ್ತು ಶರೀರಕ್ಕಿಲ್ಲ. ಆತ್ಮನೇ ಹೇಳತ್ತೆ ಇದು ಇಂಥವ್ರು, ಇದು ಅಂತವ್ರು ಅಂತ ಆತ್ಮ ಹೇಳತ್ತೆ. ಈ ಕರ್ಮೇಂದ್ರಿಯಗಳ ಮುಖಾಂತರ ಆತ್ಮ ತಿಳ್ಕೊಳತ್ತೆ. अगर आत्मा न हो तो ये आंखें काम न कर सके, सब कुछ आत्मा ही जानती है. ಒಂದ್ ವೇಳೆ ಶರೀರದಲ್ಲಿ ಆತ್ಮ ಇಲ್ಲ ಅಂದ್ರೆ ಈ ಕಣ್ಣುಗಳು ಕೆಲ್ಸ ಬರೋದಿಲ್ಲ. ಎಲ್ಲ ಆತ್ಮನ್ಗೆನೆ ಗೊತ್ತಿರೋದು. ಹೇಗೆ ಕಾರಿನ ಲೈಟು ಆನ್ ಆಗಲ್ಲ, ಡ್ರೈವರ್ ಕೂತ್ಕೊಂಡು ಹಾರ್ನ್ ಮಾಡಿದ್ರೆ, ಇಲ್ಲಾಂದ್ರೆ ಲೈಟ್ ಆನ್ ಮಾಡಿದ್ರೇನೆ ಆನ್ ಆಗೋದು. ಕಾರ್ ಅಂತೂ ಇದೆ, ಆದ್ರೆ ಲೈಟ್ ಆನ್ ಆಗಲ್ಲ, ಸೌಂಡ್ ಬರಲ್ಲ. ಹಾಗೆ ಆತ್ಮ ಶರೀರದಲ್ಲಿ ಇಲ್ಲಿ ಯಾರು ಶರೀರ ಬಿಟ್ಬಿಟ್ರೆ ಅವ್ರ ಕಣ್ಣು ಮೂಗು ಎಲ್ಲ ಇದೆ, ಆದ್ರೆ ಕಣ್ಣು ಕೆಲಸ ಮಾಡ್ಬೇಕಂದ್ರೆ ಕಣ್ಣನ್ನು ಕೆಲಸ ಮಾಡಿಸಕ್ಕೆ ಒಂದು ಆತ್ಮ ಬೇಕು. ಆತ್ಮ ಚೈತನ್ಯ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಭಿ ತುಮ್ ಬಚ್ಚೋं को आत्म अभिमानी बनाया जाता है. आत्मा कहती है इन कर्मेंद्रियों से फलाना कर्तव्य करता हूँ. ಈಗ ಬಾಬಾ ನಮ್ಮೆಲ್ಲರನ್ನು ಸಹ ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾ ಇದ್ದಾರೆ. ಆತ್ಮ ಏನ್ ಹೇಳತ್ತೆ, ನಾನು ಈ ಕರ್ಮೇಂದ್ರಿಯಗಳ ಮುಖಾಂತರ ಇಂತಹ ಒಂದು ಕರ್ತವ್ಯ ಮಾಡ್ತಾ ಇದ್ದೀನಿ. वास्तव में आत्मा को मेल कहा जाएगा, फीमेल नहीं. मेल है क्योंकि हम सब भाई भाई है. अभी तुम नई बातें सुनते हो. ಬಾಬಾ ತಿಳಿಸ್ತಾ ಇದ್ದಾರೆ, ವಾಸ್ತವದಲ್ಲಿ ಆತ್ಮ ಪುರುಷ, ಸ್ತ್ರೀ ಅಲ್ಲ. ಆತ್ಮನಿಗೆ ಪುರುಷ ಅಂತ ಹೇಳಲಾಗುತ್ತೆ, ಯಾಕಂದ್ರೆ ನಾವೆಲ್ಲರೂ ಸಹೋದರರು, ಪುರುಷ ಅಂತ. ಇದೆಲ್ಲ ಬಾಬಾ ನಮ್ಗೆ ಹೊಸ ಹೊಸ ಮಾತುಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಯಹ ಕೌನ್ ಆಯಾ, ಉನ್ಕಾ ಕೋಯಿ ಅಪ್ನಾ ಮನುಷ್ಯ ಕಾ ರೂಪ್ ನಹೀ ಹೈ. तुम जानते हो बेहद का बाप है शिव बाबा, जो इनके द्वारा समझाते हैं. ಹೊಸ ಮಾತು ತಿಳಿಸ್ತಾರೆ, ಆದ್ರೆ ಯಾರಿದು ತಿಳಿಸೋರು ಯಾರು? ಅವ್ರಿಗಂತೂ ತನ್ನದಾದಂತಹ ಒಂದು ಮನುಷ್ಯ ರೂಪ ಅಂತೂ ಇಲ್ಲ. ನಾವು ಮಕ್ಕಳು ತಿಳ್ಕೊಳ್ತೀವಿ, ಬೇಹದ್ದಿನ ತಂದೆ ಶಿವ್ ಬಾಬಾ ಈ ಬ್ರಹ್ಮನ ಶರೀರದ ಮುಖಾಂತರ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ऐसे नहीं फलाना सन्यासी है उनकी आत्मा बोलती है, नहीं. मनुष्यों का सारा नाम रूप में अटेंशन जाता है. ಈ ರೀತಿ ಅಲ್ಲ, ಇಂತ ಒಂದು ಸನ್ಯಾಸಿ ಆಗಿದ್ದಾರೆ, ಅವರು ಆತ್ಮ ಮಾತಾಡ್ತಾ ಇದೆ ಅಲ್ಲ. ಮನುಷ್ಯರದಂತೂ ಗಮನ ಹೆಸರು ರೂಪದಲ್ಲಿನೇ ಅಟೆನ್ಷನ್ ಅದ್ರ ಕಡೆನೆ ಹೋಗುತ್ತೆ. ಹೆಸರು ಏನು, ಅವರ ರೂಪ ಏನು, ಅದರ ಕಡೆನೆ ಹೋಗುತ್ತೆ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಹೆಸರು ರೂಪ ಮುಖ್ಯ ಅಲ್ಲ, ಬ್ರಹ್ಮ ಮತ್ತೆ ಅವರು ವಯಸ್ಸಾಗಿರೋ ಶರೀರ ಮುಖ್ಯ ಅಲ್ಲ, ಅವ್ರು ಒಳಗಡೆ ಕೂತಿರುವಂತಹ ಪರಮಾತ್ಮ ಇದಾರಲ್ಲ ಅವ್ರು ಮಾತಾಡ್ತಾ ಇರೋದು. तुम्हारी बुद्धि समझती है यह हमारा बेहद का बाप है. वह शरीर द्वारा हमको अपना वर्षा देते हैं, राजयोग सिखाते हैं. यह है सबका बाप. ನಾವು ಬುದ್ಧಿಯಿಂದ ತಿಳ್ಕೊಳ್ತೀವಿ, ಇವರು ನಮ್ಮ ಬೇಹದಿನ ತಂದೆಯಾಗಿದ್ದಾರೆ. ಶಿವ ಬಾಬಾ ಶರೀರದ ಮುಖಾಂತರ ತಮ್ಮ ಆಸ್ತಿಯನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಶರೀರ ಇಲ್ಲದೆ ಅವ್ರು ನಮ್ಗೆ ಆಸ್ತಿ ಕೊಡಕ್ಕಾಗಲ್ಲ. ಅವರು ಜ್ಞಾನದ ಸಾಗರ, ಆನಂದ ಸಾಗರ, ಪ್ರೇಮ ಸಾಗರ. ಆದ್ರೆ ಅವ್ರಿಗೆ ಶರೀರ ಇಲ್ಲದೆ ಅವರು ಜ್ಞಾನನೂ ಕೊಡಕ್ಕಾಗಲ್ಲ, ಆನಂದ ಪ್ರೇಮ ಏನು ಕೊಡಕ್ಕಾಗಲ್ಲ. ಶರೀರದ ಮುಖಾಂತರ ನಮ್ಗೆ ಆಸ್ತಿಯನ್ನು ಶಿವ ಬಾಬಾ ಕೊಡ್ತಾ ಇದ್ದಾರೆ, ರಾಜಯೋಗವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇವರೇನೆ ಎಲ್ಲರ ತಂದೆ, ಒಬ್ರು ಇಬ್ರ ತಂದೆ ಅಲ್ಲ, ಇಡೀ ವಿಶ್ವ ಎಲ್ಲ ಆತ್ಮಗಳ ತಂದೆ ಆಗಿದ್ದಾರೆ. सर्व का पतित पावन सिर्फ मनुष्यों का नहीं, 5 तत्वों का भी है.
ಸರ್ವರ ತಂದೆ ಮತ್ತೆ ಸರ್ವರ ಪತಿತ ಪಾವನ. ಬರೀ ಮನುಷ್ಯರನ್ನ ಮಾತ್ರ ಪತಿತರಿಂದ ಪಾವನ ಮಾಡ್ತಾರೆ ಇಲ್ಲ, 5 ತತ್ವಗಳಿಗೂ ಸಹ ಪತಿತ ಪಾವನ ಶಿವಬಾಬಾ. सर्व की सतगति करने वाला है ऊंचे ते ऊंचा बाप। सृष्टि में महिमा करने लायक है तो एक बाप ही है, दूसरा न कोई। न ब्रह्मा न विष्णु न शंकर की महिमा कर सकते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಸರ್ವರ ಸದ್ಗತಿ ಮಾಡುವಂತವರು, ಸರ್ವರ ಸದ್ಗತಿ ದಾತ ಒಬ್ಬ ಶಿವಬಾಬಾ ಆಗಿದ್ದಾರೆ. ಅವರೇನೆ ಶ್ರೇಷ್ಠ, ಅತಿ ಶ್ರೇಷ್ಠ ತಂದೆ. ಸೃಷ್ಟಿಯಲ್ಲಿ ಏನೇನು ಮಹಿಮೆಗಳೆಲ್ಲ ಏನಿದೆ, ಮಹಿಮೆಯ ಲಾಯಕ ಒಬ್ಬ ಶಿವಬಾಬಾ ಮಾತ್ರ. ಬೇರೆ ಯಾರಿಗೂ ಮಹಿಮೆ ಹಾಡೋದಿಕ್ಕೆ ಅವ್ರಿಗೆ ಲಾಯಕರಲ್ಲ. ಬ್ರಹ್ಮನ್ಗುನು ಏನು ಮಹಿಮೆ ಇಲ್ಲ, ವಿಷ್ಣುಗುನು ಏನು ಮಹಿಮೆ ಇಲ್ಲ, ಮತ್ತೆ ಶಂಕರನ ಮಹಿಮೆನು ಏನು ಇಲ್ಲ. ಉನ್ಕಾ ಬರ್ತ್ಡೇ ಮನಾಕರ್ ಕ್ಯಾ ಕರೆಂಗೆ? ಎಲ್ಲ ಅಷ್ಟು ಮಹಿಮೆ ಇದ್ರೂನು ಶಿವಬಾಬನ ಜನ್ಮದಿನ ಆಚರಿಸ್ಬಿಟ್ಟು ಬರ್ತ್ಡೇ ಮಾಡ್ಬಿಟ್ಟು ಏನ್ ಮಾಡ್ತೀರಾ? ಯಾಕಂದ್ರೆ ಅವ್ರಿಗೆ ಶರೀರನೇ ಇಲ್ಲ. ಲಕ್ಷ್ಮೀ ನಾರಾಯಣ್ ಜಿಸ್ಕಾ ಕಂಬೈನ್ಡ್ ರೂಪ್ ವಿಷ್ಣು ಹೈ, ಅಭಿ ವಹ ಕಹಾಂ ಹೈ? लक्ष्मी नारायण पुनर्जन्म लेते लेते अभी अंतिम जन्म में है, फिर शिव बाबा लायक बना रहे हैं. ಈ ಲಕ್ಷ್ಮೀ ನಾರಾಯಣ ಅವರ ಕಂಬೈನ್ಡ್ ರೂಪ ವಿಷ್ಣು ಅಂತ ತೋರಿಸಲಾಗತ್ತೆ. ಆ ವಿಷ್ಣು ಲಕ್ಷ್ಮೀ ನಾರಾಯಣ ಎಲ್ಲಿದ್ದಾರೆ? ಲಕ್ಷ್ಮೀ ನಾರಾಯಣ ಮೊದಲನೇ ಜನ್ಮದಲ್ಲಿ, ಈಗ ಲಕ್ಷ್ಮೀನಾರಾಯಣ 84ನೆಯ ಜನ್ಮದಲ್ಲಿ ಪುನರ್ಜನ್ಮ ತಗೊಳ್ತಾ ಅಂತಿಮ ಜನ್ಮದಲ್ಲಿ ಬಂದಿದ್ದಾರೆ. ಪುನಃ ಶಿವ ಬಾಬಾ ಅವ್ರನ್ನು ಲಾಯಕರನ್ನಾಗಿ ಮಾಡ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ ಆಗಕ್ಕೋಸ್ಕರ ಓದಿಸ್ತಾ ಇದ್ದಾರೆ. ಸರ್ವ ಕಾ ಸದ್ಗತಿ ದಾತಾ ವಹ ಏಕ್ ಹಿ ಹೈ, ಮಹಿಮಾ ಭಿ ಏಕ್ ಕಿ ಹೈ. ಸರ್ವರ ಸದ್ಗತಿ ದಾತ, ವಿಶ್ವದ ಎಲ್ಲ ಆತ್ಮಗಳ ಸದ್ಗತಿ ದಾತ ಒಬ್ಬ ಶಿವಬಾಬಾ ಮಾತ್ರ ಆಗಿದ್ದಾರೆ. ಎಲ್ಲ ಮಹಿಮೇನು ಬಾಬಂದೇ ಆಗಿದೆ. ಉಸ್ ಪತಿತ್ ಪಾವನ್ बिगर देखो सृष्टि का क्या हाल हो गया है. कृष्ण के भक्तों से पूछो राधे कृष्ण कहाँ है तो कहेंगे सर्वव्यापी है. राधे के पुजारी कहेंगे राधे ही राधे. हनुमान के पुजारी कहेंगे जिधर देखो हनुमान ही हनुमान. परंतु नहीं, बाप अपनी महिमा तो नहीं करेंगे. ಬಾಬಾ ತಿಳಿಸ್ತಾ ಇದ್ದಾರೆ, ಎಲ್ಲ ಮಹಿಮೆನೂ ಶಿವಬಾಬಂದ್ ಮಾತ್ರ ಆಗಿದೆ. ಮತ್ತೆ ಪತಿತ ಪಾವನ ಶಿವಬಾಬಾ ಇಲ್ಲದೆ ಈ ಪ್ರಪಂಚದ ಒಂದು ಕಂಡೀಷನ್, ಈ ಪ್ರಪಂಚದ ಒಂದು ಹಾಲತ್ತು ಹೇಗಾಗ್ಬಿಟ್ಟಿದೆ ನೋಡಿ. ಪತಿತ ಪಾವನ ಇಲ್ಲದೆ ಒಂದು ಪ್ರಪಂಚದ ಒಂದು ಸೃಷ್ಟಿಯ ಸ್ಥಿತಿ ಹೇಗಾಗ್ಬಿಟ್ಟಿದೆ, ಅದೋ ಗತಿಗ್ ಬಂದ್ಬಿಟ್ಟಿದೆ. ನೀವು ಒಂದು ವೇಳೆ ಕೃಷ್ಣರ ಭಕ್ತರ ಹತ್ರ ಹೋಗ್ಬಿಟ್ಟು ಕೇಳಿ, ರಾಧೆ ಕೃಷ್ಣ ಎಲ್ಲಿದ್ದಾರೆ ಅಂತ. ಅವ್ರೇನ್ ಹೇಳ್ತಾರೆ? ಸರ್ವವ್ಯಾಪಿ ಆಗಿದ್ದಾರೆ, ಎಲ್ಲ ಕಡೆ ಇವರೇ ಇದ್ದಾರೆ. ರಾಧೆಯ ಪೂಜಾರಿ ಹೇಳ್ತಾರೆ ರಾಧೆನೇ ರಾಧೆ. ಹನುಮಂತನ ಪೂಜಾರಿ ಹೇಳ್ತಾರೆ ಎಲ್ ನೋಡಿದ್ರು ಹನುಮಂತನೇ ಹನುಮಂತ. ಆದ್ರೆ ಬಾಬಾ ಹೇಳ್ತಿದ್ದಾರೆ ಇಲ್ಲ, ಒಂದು ವೇಳೆ ಎಲ್ಲ ಕಡೆ ರಾಧೆನೇ ರಾಧೆ, ಕೃಷ್ಣನೇ ಕೃಷ್ಣ, ಹನುಮಂತ ಇದ್ರೆ ಈ ಪ್ರಪಂಚ ಯಾಕಿಷ್ಟು ತಮೋ ಪ್ರಧಾನ, ಕನಿಷ್ಠ, ಅಧೋಗತಿಗೆ ಬಂದಿದೆ? ಇಲ್ಲಿ ಯಾವುದೇ ದೇವರದ ಒಂದು ಉಪಸ್ಥಿತಿ ಇಲ್ಲ, ಅವರ ಒಂದು ಗುರುತಿಲ್ಲ. ಈಗ ಬಾಬಾ ಬಂದ್ಬಿಟ್ಟು ಉದ್ಧಾರ ಮಾಡ್ತಾ ಇದ್ದಾರೆ. ಬಾಬಾ ಈಗ ಬಂದಿದ್ದು, ಇಷ್ಟ ದಿವಸ ಇರ್ಲಿಲ್ಲ. बाप अपनी महिमा तो नहीं करेंगे, अपने पाठ से सिद्ध करते हैं और कोई की महिमा गाई नहीं जा सकती. ಬಾಬಾ ತಿಳಿಸ್ತಿದ್ದಾರೆ, ಬಾಬಾ ತಮ್ದು ಸುಮ್ನೆ ಮಹಿಮೆ ಏನ್ ಮಾಡ್ಕೊಳ್ತಾ ಇಲ್ಲ, ಅವರು ಕರ್ತವ್ಯದ ಮುಖಾಂತರ ಪಾತ್ರ ಮಾಡ್ಬಿಟ್ಟು ಸಿದ್ಧಪಡಿಸ್ತಾ ಇದ್ದಾರೆ. ಬೇರೆ ಯಾರ್ದುನು ಮಹಿಮೆ ಆ ರೀತಿ ಹಾಡಕ್ ಸಾಧ್ಯ ಇಲ್ಲ. ಅವರು ಜ್ಞಾನದ ಸಾಗರ ಅಂದ್ರೆ ಜ್ಞಾನವನ್ನು ಕೊಟ್ಟುಬಿಟ್ಟು ತೋರಿಸ್ತಾ ಇದ್ದಾರೆ. ಅವರು ಪತಿತ ಪಾವನ ಅಂದ್ರೆ ಪತಿತರನ್ನು ಪಾವನ ಮಾಡಿ ತೋರಿಸ್ತಾ ಇದ್ದಾರೆ.
ದುಃಖ ಹರ್ತ ಸುಖ ಕರ್ತ ಅಂದ್ರೆ ದುಃಖವನ್ನು ತಗೊಂಡು ಸುಖವನ್ನು ಕೊಟ್ಬಿಟ್ಟು ತೋರಿಸ್ತಾ ಇದಾರೆ. ಮಹಿಮೆ ಹಾಡ್ಲಾಗತ್ತೆ ಅಂದ್ರೆ ಆ ರೀತಿ ಕರ್ತವ್ಯ ಮಾಡ್ತಾ ಇದ್ದಾರೆ. ಬರೀ ಸುಮ್ನೆ ಮಹಿಮೆ ಹಾಡ್ತಾ ಇದ್ದಾರೆ, ಭಜನೆ ಮಾಡ್ತಿದಾರಲ್ಲ, ಅವರು ಆ ಒಂದು ಮಹಿಮೆಗೆ ನ್ಯಾಯ ಕೊಡ್ತಾ ಇದ್ದಾರೆ ಕರ್ತವ್ಯದ ಮುಖಾಂತರ. लक्ष्मी नारायण ही राजाई करते हैं, छोटेपन में राधे कृष्ण है, वह तो है प्रालब्ध, तो उनकी महिमा क्या करेंगे. ಬಾಬಾ ಹೇಳ್ತಿದ್ದಾರೆ, ಲಕ್ಷ್ಮೀ ನಾರಾಯಣನೇ ರಾಜ್ಯ ಮಾಡೋದು ಸತ್ಯುಗದಲ್ಲಿ. ಅವರು ಚಿಕ್ಕ ವಯಸ್ಸಲ್ಲಿ ಅವರ ಹೆಸರು ರಾಧೆ ಕೃಷ್ಣ ಅಂತ ಹೇಳಲಾಗತ್ತೆ. ಸ್ವಯಂವರ್ ಆದ್ಮೇಲೆ ಅವರ ಹೆಸರು ಲಕ್ಷ್ಮೀನಾರಾಯಣ ಅಂತ ಚೇಂಜ್ ಆಗತ್ತೆ. ಲಕ್ಷ್ಮೀನಾರಾಯಣ, ರಾಧೆ ಕೃಷ್ಣ ಇದೆಲ್ಲ ಏನು ಪ್ರಾಲಬ್ಧ ಆಗಿದೆ, ಅವರು ಪಡ್ಕೊಂಡಿರುವಂತಹ ಪ್ರಾಪ್ತಿ. ಅವ್ರಿಗೇನ್ ಮಹಿಮೆ ಏನ್ ಹಾಡ್ಲಾಗತ್ತೆ. ब्रह्मा की भी महिमा नहीं, विष्णु की भी कोई महिमा नहीं, महिमा तो एक की ही है. ಬ್ರಹ್ಮನ್ಗೂ ಮಹಿಮೆ ಇಲ್ಲ, ವಿಷ್ಣುಗೂ ಮಹಿಮೆ ಇಲ್ಲ, ಮಹಿಮೆ ಒಬ್ಬ ಶಿವಬಾಬನ್ ಮಾತ್ರ. उनको ही पतित पावन कहा जाता है. अभी तुम बच्चे जानते हो कि विष्णु कौन है. विष्णु को स्वदर्शन चक्र सूक्ष्म वतन में क्यों दिखाते हैं. मनुष्य को तो जास्ती भुजा होती नहीं, सूक्ष्म वतन में भी 4 भुजा दिखाई है, प्रवृत्ति मार्ग को सिद्ध करने के लिए. ಬಾಬಾ ಏನ್ ತಿಳಿಸಿದ್ರು, ಬ್ರಹ್ಮನ್ಗುನು ಮಹಿಮೆ ಇಲ್ಲ, ವಿಷ್ಣುನ್ಗುನು ಮಹಿಮೆ ಇಲ್ಲ, ಮಹಿಮೆ ಒಬ್ಬ ಶಿವಬಾಬನ್ ಮಾತ್ರ. ಶಿವಬಾಬನ್ ಮಾತ್ರ ಪತಿತ ಪಾವನ ಅಂತ ಹೇಳಲಾಗತ್ತೆ. ಈಗ ಈ ವಿಷ್ಣು ಯಾರು ಅಂತ ನಾವು ತಿಳ್ಕೊಂಡಿದೀವಿ. ಇಷ್ಟ ದಿವಸ ವಿಷ್ಣು ಯಾರು ಅಂತ ಗೊತ್ತಿರ್ಲಿಲ್ಲ. ಲಕ್ಷ್ಮೀ ನಾರಾಯಣರ ಕಂಬೈನ್ಡ್ ರೂಪ ವಿಷ್ಣು. ಮತ್ತೆ ವಿಷ್ಣು ಕೈಯಲ್ಲಿ ಸ್ವದರ್ಶನ ಚಕ್ರ ತೋರ್ಸಲಾಗತ್ತೆ. ಅದಕ್ ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸೂಕ್ಷ್ಮವತನದಲ್ಲಿ ವಿಷ್ಣುವಿನ ಕೈಯಲ್ಲಿ ಸ್ವದರ್ಶನ ಚಕ್ರ ಯಾಕೆ ತೋರ್ಸಲಾಗತ್ತೆ. ಮತ್ತೆ ಮನುಷ್ಯರಿಗಂತೂ ಜಾಸ್ತಿ ಭುಜಗಳಂತೂ ಇರೋದಿಲ್ಲ. ಸೂಕ್ಷ್ಮವತನದಲ್ಲಿ 4 ಭುಜಗಳು ತೋರ್ಸಿದ್ದಾರೆ. ಮನುಷ್ಯರಿಗೆ ಕೆಲಸ ಮಾಡಕ್ಕೋಸ್ಕರ 2 ಕೈ ಕೊಟ್ಟಿದ್ದಾರೆ. ಇಲ್ಲಿ ಸ್ಥೂಲ ವತನದಲ್ಲಿ ಅಷ್ಟು ಕೆಲಸ ಮಾಡ್ಲಿ ಅಂತ ಒಬ್ಬೊಬ್ಬರಿಗೆ 2 ಕೈ. ಸೂಕ್ಷ್ಮ ವತನದಲ್ಲಿ ಕೆಲ್ಸಾನೇ ಇಲ್ಲ, 2 ಕೈನೂ ಬೇಕಿಲ್ಲ ಅಲ್ಲಿ. ಅವ್ರಿಗೆ ಸೂಕ್ಷ್ಮ ವತನದಲ್ಲಿ ಕೆಲ್ಸಾನೇ ಇಲ್ದೇ ಇರುವಾಗ 4 ಕೈ ಯಾಕೆ ತೋರಿಸ್ತಾರೆ. ಅದರ ಅರ್ಥ ಬಾಬಾ ತಿಳಿಸ್ತಾ ಇದ್ದಾರೆ. 4 ಕೈ ಅಂದ್ರೆ ಇದು ಪ್ರವೃತ್ತಿ ಮಾರ್ಗವನ್ನು ಸಿದ್ಧಪಡಿಸೋದು. ಲಕ್ಷ್ಮಿ ಮತ್ತೆ ನಾರಾಯಣ 2 ಕೈ ಸೇರಿಸಿ 4 ಅಂತ ಟೋಟಲ್ ತೋರಿಸಲಾಗತ್ತೆ. ಅಂದ್ರೆ ಪ್ರವೃತ್ತಿ ಮಾರ್ಗ. ಬಾಪ್ कहते हैं, मीठे बच्चे अब तुम जान गए हो 84 जन्म हम कैसे लेते हैं. ಬಾಬಾ ತಿಳಿಸ್ತಾ ಇದಾರೆ, ಮಧುರ ಮಕ್ಕಳೇ, ಈಗ ನೀವು ತಿಳ್ಕೊಂಡ್ಬಿಟ್ಟಿದ್ದೀರಾ ನಿಮ್ಮ 84 ಜನ್ಮ ಹೇಗ್ ಪಡ್ಕೊಳ್ತೀರಾ ಅಂತ. ಇಷ್ಟ ದಿವಸ ಗೊತ್ತಿರ್ಲಿಲ್ಲ, ಈಗ ನಮ್ಗೆ 84 ಜನ್ಮದ ರಹಸ್ಯ ಗೊತ್ತಾಗಿದೆ. तुम्हारा गृहस्थ व्यवहार पवित्र था, मंदिरों में जाकर गाते हैं ना, सर्वगुण संपन्न 16 कला संपूर्ण निर्विकारी मर्यादा पुरुषोत्तम, तुम माता पिता हम बालक तेरे. अब यह महिमा फिर रॉन्ग हो जाती है. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನಮ್ಗೆ ಜನ್ಮಗಳ ಒಂದು ರಹಸ್ಯ, ಹೇಗ್ ನಾವು ಜನ್ಮ ಪಡ್ಕೊಳ್ತೀವಿ ಅಂತ ಗೊತ್ತಾಗಿದೆ. ಮತ್ತೆ ನಮ್ಮ ಗೃಹಸ್ಥ ವ್ಯವಹಾರ ಪವಿತ್ರ ಆಗಿತ್ತು. ಸತ್ಯುಗ ತ್ರೇತಾಯುಗದಲ್ಲಿ ಪವಿತ್ರ ಗೃಹಸ್ಥ ವ್ಯವಹಾರ. ಅದಕ್ಕೆ ಏನ್ ಹಾಡ್ಲಾಗತ್ತೆ, ಮಂದಿರಗಳಲ್ಲಿ ಹೋಗ್ಬಿಟ್ಟು ನೀನೇ ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮ, ನೀನೇ ತಂದೆ ತಾಯಿ, ನಾವೆಲ್ಲ ನಿಮ್ಮ ಮಕ್ಕಳು ಅಂತ ನಾವು ಹಾಡ್ತೀವಿ. ಆದ್ರೆ ಬಾಬಾ ತಿಳಿಸ್ತಿದ್ದಾರೆ, ಇದು ಮಹಿಮೆ ತಪ್ಪಾಯ್ತಲ್ವಾ. ಯಾಕೆ ಅಂದ್ರೆ ಶುರುವಿಂದ ಬಾಬಾ ಹೇಳ್ತಾ ಬಂದ್ರಲ್ವಾ, ಮಹಿಮೆ ಯಾರಿಗೆ, ಮಹಿಮೆ ಹಾಡ್ಲಾಗೋದು ಬೇರೆ ಒಬ್ಬ ಶಿವಬಾಬನ್ ಮಾತ್ರ. ಬಾಬಾ ಬಿಟ್ರೆ ಬೇರೆ ಯಾರಿಗೂ ಮಹಿಮೆ ಲಾಯಕರಲ್ಲ ಅವರು. ಲಕ್ಷ್ಮೀನಾರಾಯಣನು ಪ್ರಾಲಬ್ಧ ಪಡೆದಿದ್ದಾರೆ. ಅವ್ರು ಪುರುಷಾರ್ಥ ಮಾಡ್ಬಿಟ್ಟು, ಶಿವಬಾಬಾ ಅವರಿಗೆ ಮಾಡ್ಸಿರೋದು ಪುರುಷಾರ್ಥ, ಶಿವಬಾಬನ್ ಮುಖಾಂತರನೇ ಅವರು ಪಡೆದಿರೋದು. ಸೊ ಮಹಿಮೆ ಲಕ್ಷ್ಮೀನಾರಾಯಣಗೆ ಮುಂದೆ ನೀವು ಹೋಗ್ಬಿಟ್ಟು
ಇಷ್ಟೆಲ್ಲ ಮಹಿಮೆ, ತಂದೆ ತಾಯಿ ಸರ್ವಗುಣ ಸಂಪನ್ನ ಅದೆಲ್ಲ ಹೇಳಿದ್ರೆ ಇದು ತಪ್ಪಾಯ್ತಲ್ವಾ? ಯಹ ಮಹಿಮಾ ಸಿರ್ಫ್ ಏಕ್ ಕಿ ಹೈ, ಇದು ಒಬ್ಬ ಶಿವಬಾಬನ ಮಹಿಮೆಯಾಗಿದೆ. ದೇವತಾओं की नहीं, जो कुछ महिमा है सो एक की है. ಏನೇನೆಲ್ಲ ಮಹಿಮೆಗಳೆಲ್ಲ ಇದೆ, ಇದು ಒಬ್ಬ ಶಿವಬಾಬನ್ ಮಾತ್ರ. ದೇವಿ ದೇವತೆಗಳಿಗೆಲ್ಲ ಮಹಿಮೆ, ಇದು ಪರಮಾತ್ಮನ ಮಹಿಮೆ. ವಹ ಹೈ परम पिता, परम आत्मा, परम बाप, परम टीचर, परम सतगुरु अकाल कहते हैं ना, उनको याद करते हैं, वही अकाल मूर्त है. ಬಾಬಾ ತಿಳಿಸ್ತಿದ್ದಾರೆ, ಶಿವಬಾಬಾ ಅವರು ದೇವ ಆತ್ಮಗಳು, ಅವರ ಮಹಿಮೆ ಏನಿಲ್ಲ. ಶಿವಬಾಬಾ ಪರಂ ಪಿತಾ, ಪರಂ ಆತ್ಮ ಆಗಿದ್ದಾರೆ. ಅವರು ಪರಂ ತಂದೆ, ಪರಂ ಟೀಚರ್, ಪರಂ ಸದ್ಗುರು ಆಗಿದ್ದಾರೆ. ಅಕಾಲ್ ಅಂತ ಹೇಳಲಾಗತ್ತಲ್ಲ, ಅಕಾಲ್ ಅವರನ್ನೇ ನೆನಪು ಮಾಡ್ಲಾಗತ್ತೆ. ಏನಂತ? ಅಕಾಲ ಮೂರ್ತ ಅಂತ. शिव बाबा को बैल पर दिखाते हैं, वह फिर अकाल तख्त दिखाते हैं. अब यह तो कोई को पता नहीं है शिव बाबा क्या है. ಶುರುನಲ್ಲಿ ಬಾಬಾ ಹೇಳಿದ್ರಲ್ಲ, ಇವರು ಸಾಧುನೂ ಅಲ್ಲ, ಸನ್ಯಾಸಿನೂ ಅಲ್ಲ, ಇವ್ರು ಯಾರೋ ಬೇರೆ ವಸ್ತುನಪ್ಪ ಅಂತ. ಅಂದ್ರೆ ಹಿಂದೂಗಳೇನ್ ತೋರಿಸ್ತಾರೆ, ಹೆತ್ತು ಮೇಲೆ ಶಿವ ಬಂದ್ರು ಅಂತ ಶಿವನ ಚಿತ್ರ ಹೆತ್ತು ಮೇಲೆ ತೋರಿಸ್ತಾರೆ. ಮತ್ತೆ ಸಿಖ್ ಧರ್ಮದವ್ರು ಏನ್ ಮಾಡ್ತಾರೆ, ಅಕಾಲ ತಖ್ತವನ್ನು ತೋರಿಸ್ತಾರೆ, ಅಕಾಲವಾಗಿ ಆ ಒಂದು ಸಿಂಹಾಸನ ತೋರಿಸ್ತಾರೆ. ಆದ್ರೆ ಶಿವಬಾಬನ ಬಗ್ಗೆ ಶಿವಬಾಬಾ ನಿಜವಾಗ್ಲು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಯಾವ ವಸ್ತುನಪ್ಪ, ಏನಪ್ಪ ಇದು ಅಂತ ಯಾರಿಗೂ ಗೊತ್ತಿಲ್ಲ. ಮಂದಿರ್ ಮೇ ಜೋ ರಖತೆ ಹೈ ವಹ ಉನ್ಕಾ ಅಂಶ ಹೈ, ವಹ ತೋ ಹೈ ಜ್ಞಾನ್ ಸಾಗರ್ ಪತಿತ್ ಪಾವನ್. ಉನ್ಕೋ ತೋ ಮನುಷ್ಯ ಕಾ ತನ್ ಚಾಹಿಯೇ ನಾ. ಮಂದಿರಗಳಲ್ಲಿ ಏನು ಲಿಂಗಾಕಾರ ರೂಪದಲ್ಲಿ ತೋರಿಸಲಾಗತ್ತೆ, ಅದು ಶಿವಬಾಬನ ಅಂಶ ಆಗಿದೆ. ಅವರಂತೂ ಜ್ಞಾನದ ಸಾಗರ, ಪತಿತ ಪಾವನ. ಅವರ ರೂಪ ಜ್ಯೋತಿ ಬಿಂದು ಸ್ವರೂಪ. ಅವ್ರಿಗೆ ಆ ಒಂದು ರೂಪ ತೋರ್ಸಲಾಗದಿರೋ ಕಾರಣ ತೋರ್ಸಕ್ಕಾಗಲ್ಲ, ಅದಕ್ಕೆ ಅವರು ಲಿಂಗಾಕಾರದಲ್ಲಿ ತೋರಿಸ್ತಾರೆ. ಅದು ಒಂದು ಅಂಶ ಆಗಿದೆ. ಆದ್ರೆ ಅವ್ರಿಗಂತೂ ಅವರು ಜ್ಞಾನದ ಸಾಗರ, ಪತಿತ ಪಾವನ ಆಗಿದ್ದಾರೆ. ಆದ್ರೂನು ಅವ್ರಿಗೆ ಮನುಷ್ಯನ ಶರೀರ ಬೇಕಲ್ವಾ. ತುಮ್ ಬಚ್ಚೆ ಜಾನ್ತೆ ಹೋ ಕಿ ಉನ್ಕಾ ತಖ್ತ್ ಹೈ ಹಿ ಬ್ರಹ್ಮ. ಶಿವಬಾಬನ ಒಂದು ಸಿಂಹಾಸನನೇ ಬ್ರಹ್ಮ ಆಗಿದ್ದಾರೆ. ಶಿವಬಾಬನ ಒಂದು ಸಿಂಹಾಸನ ಹೆತ್ತಲ್ಲ, ಇಲ್ಲಾಂದ್ರೆ ಆ ಒಂದು ವುಡ್ ಒಂದು ಸಿಂಹಾಸನ ಅಲ್ಲ, ಕಟ್ಕೆ ಇರ್ತಲ್ಲ ಅದರ ಒಂದು ಸಿಂಹಾಸನ ಅಲ್ಲ. ಯಾರು? ಬ್ರಹ್ಮನೇ ಎತ್ತು, ಬ್ರಹ್ಮನೇ ಆ ಒಂದು ಅಕಾಲ ಸಿಂಹಾಸನ. ಸಿಖ್ ಧರ್ಮದವ್ರು ಹೇಳ್ತಾರಲ್ಲ, ಅದು ಬ್ರಹ್ಮ ಆಗಿದ್ದಾರೆ. ಮಂದಿರಗಳಲ್ಲೂ ಒಂದು ವೇಳೆ ನೋಡ್ಬೇಕಂದ್ರೆ ಬ್ರಹ್ಮನ ಒಂದು ರೂಪ ತೋರ್ಸ್ಬೇಕಾಗತ್ತೆ. ಯಾಕಂದ್ರೆ ಸ್ಥೂಲ ರೂಪ ಶಿವಬಾಬಂದ್ ಯಾವ್ದು ಇಲ್ಲ, ಲಿಂಗ ಅಲ್ಲ ಶಿವಬಾಬ. ಬ್ರಹ್ಮನ ಶರೀರ ಒಳಗಡೆ ಕೂತಿರೋದು ಶಿವಬಾಬ. ಅದಕ್ಕೆ धर्म स्थापकों की क्या महिमा है, वो तो सिर्फ आकर धर्म स्थापन करते हैं. ಬಾಬಾ ಹೇಳ್ತಿದ್ದಾರೆ, ಧರ್ಮ ಸ್ಥಾಪನೆ ಮಾಡೋರಿಗೆ, ಧರ್ಮ ಸ್ಥಾಪಕರಿಗೆ ಅವ್ರಿಗೇನ್ ಮಹಿಮೆ? ಬರೀ ಬಂದ್ಬಿಟ್ಟು ಅವ್ರವ್ರ ಧರ್ಮ ಸ್ಥಾಪನೆ ಮಾಡಿದ್ರು. ಅವ್ರೇನು ಜ್ಞಾನದ ಸಾಗರನ, ಪತಿತ ಪಾವನನ, ದುಃಖಹರ್ತ ಸುಖಕರ್ತನ ಅವ್ರು ಏನ್ ಮಾಡಿದ್ರು ಅಂತ ಅವ್ರ ಮಹಿಮೆ? ಅವ್ರು ಬಂದ್ಬಿಟ್ಟು ಒಂದು ಧರ್ಮನ ಹೋಗ್ಬಿಟ್ಟು ಇನ್ನೂ ಬೇರೆ ಬೇರೆ ಧರ್ಮಗಳಲ್ಲಿ ಇನ್ನೂ ಅವರು ಮುರಿದಾಕ್ಬಿಟ್ರು, ಸಪರೇಟ್ ಮಾಡ್ಬಿಟ್ರು. वह कोई जीवन मुक्ति नहीं देते हैं. मनुष्य कहते हैं मोक्ष मिले, फिर आए ही नहीं. वह धर्म स्थापक तो अपने धर्म वालों को नीचे ले आने के लिए निमित्त बनते हैं. ಬಾಬಾ ನೋಡಿ ಹೇಳ್ತಿದ್ದಾರೆ, ಆ ಧರ್ಮ ಸ್ಥಾಪಕರು ಏನ್ ಮಾಡಿದ್ರು ಅಂತ ಅವ್ರಿಗೆ ಮಹಿಮೆ ಹಾಡ್ಬೇಕು. ಮುಕ್ತಿ, ಜೀವನ್ ಮುಕ್ತಿ ಅಂತೂ ಕೊಡೋದಿಲ್ಲ. ಮನುಷ್ಯರು ಬೇಡ್ತಾ ಇದಾರೆ, ಕೇಳ್ತಾ ಇದಾರೆ, ಮೋಕ್ಷ ಕೊಡಿ, ಮುಕ್ತಿ ಕೊಡಿ ಅಂತ. ಆದ್ರೆ ಇನ್ನು ಬಂದೇ ಇಲ್ಲ. ಅವ್ರೇನ್ ಮುಕ್ತಿ ಕೊಟ್ರ, ಮೋಕ್ಷ ಕೊಟ್ರ? ಧರ್ಮ ಸ್ಥಾಪಕರಂತೂ ತಮ್ಮ ತಮ್ಮ ಧರ್ಮದವರನ್ನು ಇನ್ನೂ ಕೆಳಗಡೆ ಕರ್ಕೊಂಡು ಹೋಗಕ್ಕೆ ನಿಮಿತ್ತರಾಗಿದ್ದಾರೆ. ಅವರು ಅಧೋಗತಿಯಿಂದ ಶ್ರೇಷ್ಠ ಗತಿ ಕರ್ಕೊಂಡು ಹೋಗಕ್ ಬಂದಿಲ್ಲ.
ಇನ್ನು ಅಧೋಗತಿಯಿಂದ ಇನ್ನು ತೀವ್ರ ಅಧೋಗತಿ ಕರ್ಕೊಂಡು ಹೋಗಕ್, ಇನ್ನು ಕೆಳಗಡೆ ಕರ್ಕೊಂಡು ಹೋಗ್, ಪಾತಾಳ ಕರ್ಕೊಂಡು ಹೋಗಕ್ ನಿಮಿತ್ತರಾಗಿದ್ದಾರೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಇನ್ನು ತಮೋ ಪ್ರದಾನ ಮಾಡಕ್ಕೋಸ್ಕರ ಅವರು ಬಂದಿದ್ದಾರೆ. ಉನ್ಕೋ ತೋ ಆಕರ್ ಅಪ್ನಾ ಧರ್ಮ ಸ್ಥಾಪನ್ ಕರ್ನಾ ಹೈ, ಡ್ರಾಮಾ ಕಾ ಯೇ ಪಾಠ ಹೈ. ಆದ್ರೂನು ಬಾಬಾ ಡ್ರಾಮಾ ಬಗ್ಗೆ ಹೇಳ್ತಿದ್ದಾರೆ. ಅವ್ರವ್ರು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡ್ಲೇಬೇಕು. ಇದು ಡ್ರಾಮಾದಲ್ಲಿ ಪಾತ್ರ ಫಿಕ್ಸ್ ಆಗಿದೆ. ಜೋ ಬಿ ಆತೆ ಹೈ ಉನ್ಕೋ ಪುನರ್ಜನ್ಮ ಲೇನಾ ಹಿ ಹೈ. ಯಾರ್ಯಾರು ಬರ್ತಾರೆ ಅವರು ಪುನರ್ಜನ್ಮ ಅಂತೂ ಪಡ್ಕೊಳ್ಳೇಬೇಕು. ಯಹ ತೋ ಸ್ಥಾಪನಾ ಬಾಪ್ ಕರ್ತೆ ಹೈ, ವಹ ಸಬ್ಕಾ ಪತಿತ್ ಪಾವನ್ ಹೈ ಔರ್ ಕೋಯಿ ಪಾವನ್ ನಹಿ ಬನಾತೆ. ಎಲ್ಲರನ್ನು ಸಹ ಪುನರ್ಜನ್ಮ ತಗೊಳ್ತಾ ಬರ್ತಾರೆ. ಇವಾಗ ಗುರುನಾನಕ್ ಬಂದ್ರು, ಜೀಸಸ್ ಕ್ರೈಸ್ಟ್ ಬಂದ್ರು, ಇಬ್ರಾಹಿಂ ಬಂದ್ರು, ಎಲ್ಲೋದ್ರು ಅವರು? ಅವ್ರು ತಮ್ಮ ಧರ್ಮವನ್ನು ಕಾಪಾಡ್ತಾ ಇಲ್ಲ, ಇಲ್ಲಾಂದ್ರೆ ಯಾರ ಉದ್ಧಾರನೂ ಮಾಡ್ತಾ ಇಲ್ಲ. ಎಲ್ಲೋದ್ರು? ಅವರೆಲ್ಲ ಪುನರ್ಜನ್ಮ, ತನ್ನ ಇನ್ನೊಂದ್ ಜನ್ಮ ತಗೊಂಡು ಬೇರೆ ಬೇರೆ ಜನ್ಮ ಪಡ್ಕೊಂಡ್ಬಿಟ್ಟಿದ್ದಾರೆ. ಈ ಸ್ಥಾಪನೆ ಮಾಡುವಂತಹ ಕರ್ತವ್ಯ ಮತ್ತೆ ಪತಿತ್ರನ್ನು ಪಾವನ ಮಾಡುವಂತಹ ಕರ್ತವ್ಯ ಒಬ್ಬ ಶಿವಬಾಬಂದ್ ಮಾತ್ರ ಆಗಿದೆ. ಬಾಬಾ ಬಿಟ್ರೆ ಬೇರೆ ಯಾರನ್ನು ಮನುಷ್ಯ ಆತ್ಮಗಳನ್ನು ಪಾವನ ಮಾಡಕ್ ಸಾಧ್ಯ ಇಲ್ಲ. ಬಾಬಾ ಏನ್ ಹೇಳಿದ್ರು? ಬಾಬಾ ಬೇರೆ ಮನುಷ್ಯರನ್ನು ಪಾವನ ಮಾಡ್ತಿಲ್ಲ, ಬಾಬಾ ಪ್ರಕೃತಿಯನ್ನು ಪಾವನ ಮಾಡ್ತಿದ್ದಾರೆ. ಬಾಬಾ ಇಡೀ ವಿಶ್ವದಲ್ಲಿ ಇರುವಂತಹ ಒಂದೊಂದು ವಸ್ತುವನ್ನು ಸಹ, ಒಂದೊಂದನ್ನು ಸಹ ಪತಿತ ಪಾವನ, ಮನುಷ್ಯರ್ಗ್ ಮಾತ್ರ ಅಲ್ಲ. ವಹ ತೋ ಆತೆ ಹಿ ಹೈ ಅಪ್ನಾ ಅಪ್ನಾ ಪಾರ್ಟ್ ಬಜಾತೆ ಹೈ, ಸತೋ ರಜೋ ತಮೋ ಮೇ ಆನಾ ಹಿ ಹೈ. उन्होंने धर्म स्थापन किया, बस जो शिक्षा दी फिर उनके शास्त्र बने. ಧರ್ಮ ಸ್ಥಾಪಕರು ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸ್ತಾರೆ. ಅವ್ರನ್ನು ಶುರುನಲ್ಲಿ ಸತೋ ಪ್ರಧಾನ ಆಗಿರ್ತಾರೆ. ಸತೋ ರಜೋ ತಮೋನ ಒಂದು ಪಾತ್ರದಲ್ಲಿ ಬರ್ಲೇಬೇಕು. ತಮ್ಮ ತಮ್ಮ ಧರ್ಮ ಸ್ಥಾಪನೆ ಮಾಡಿದ್ರು ಅಷ್ಟೇ, ಮುಗ್ದೋಯ್ತು. ಅವ್ರವ್ರು ಏನೇನ್ ತಿಳಿಸ್ಕೊಟ್ರು, ಅವ್ರು ಕೊಟ್ಟಿರುವಂತಹ ಶಿಕ್ಷಣಗಳನ್ನ ಅದರ ಶಾಸ್ತ್ರಗಳನ್ನ ಮಾಡ್ತಾ ಅದನ್ನ ರಿವೈಸ್ ಮಾಡ್ಕೊಂಡು ಓದ್ತಾ ಇರ್ತಾರೆ. ಅರ್ಥ ಗೊತ್ತಿಲ್ಲ, ಆ ಶಾಸ್ತ್ರ ಓದೋದ್ರಿಂದ ಪಾವನನೂ ಆಗೋದಿಲ್ಲ. जो धर्म स्थापन करते हैं उनको फिर पालना जरूर करनी है, वापस कोई जाता नहीं. सभी इस समय भिन्न भिन्न नाम रूप में यहाँ पतित दुनिया में है. ಬಾಬಾ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾರು ಯಾವ ಧರ್ಮವನ್ನು ಸ್ಥಾಪನೆ ಮಾಡ್ತಾರೋ ಅವರು ಆ ಧರ್ಮದ ಪಾಲನೆ ಅಂತೂ ಖಂಡಿತ ಮಾಡ್ಬೇಕು. ವಾಪಸ್ ಅಂತೂ ಯಾರು ಹೋಗಕ್ ಸಾಧ್ಯ ಇಲ್ಲ, ಯಾರು ವಾಪಸ್ ಹೋಗಕ್ ಸಾಧ್ಯ ಇಲ್ಲ. ಅವರು ಧರ್ಮ ಸ್ಥಾಪನೆ ಮಾಡ್ಬಿಟ್ರು ಅಷ್ಟೇ, ಅವ್ರು ಧರ್ಮ ಸ್ಥಾಪನೆ ಮಾಡ್ಬಿಟ್ಟು ವಾಪಸ್ ಹೋಗ್ಬಿಟ್ರು ಅಂತ ಅಲ್ಲ. ಇವಾಗ ಅವರು ಕ್ರಿಶ್ಚಿಯನ್ಸ್ ಅವ್ರಿಗೆ ಹೇಳ್ತಾರಲ್ವಾ, ಕ್ರೈಸ್ಟ್ ಧರ್ಮ ಸ್ಥಾಪನೆ ಮಾಡ್ಬಿಟ್ಟು ಮೇಲೆ ಅವರು ದೇವ್ರ ಹತ್ರ ಮೇಲೆ ಸ್ವರ್ಗದಲ್ಲಿ ಕೂತಿದ್ದಾರೆ ಅಂತ ತೋರಿಸ್ತಾರೆ. ಆ ರೀತಿ ಅಲ್ಲ. ಬಾಬಾ ತಿಳಿಸ್ತಿದ್ದಾರೆ, ಧರ್ಮ ಒಂದ್ ವೇಳೆ ಸ್ಥಾಪನೆ ಮಾಡಿದೀರಾ ಅಂದ್ರೆ ಆ ಧರ್ಮವನ್ನು ಪಾಲನೆ ಮಾಡ್ಬೇಕು. ಅವರು ಬೇರೆ 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 ಹೆಸರು ರೂಪದಲ್ಲಿ ಕ್ರೈಸ್ಟ್, ಜೀಸಸ್ ಕ್ರೈಸ್ಟು ಇದಾರೆ, ಗುರುನಾನಕ್ಕು, ಇಬ್ರಾಹಿಂ ಎಲ್ಲ ಬೇರೆ ಬೇರೆ ಹೆಸರು ರೂಪದಲ್ಲಿ ಪತಿತ ಪ್ರಪಂಚದಲ್ಲೇ ಇನ್ನೂ ಇದ್ದಾರೆ. ಒಂದು ಪೋಪ್ ಆಗಿರ್ಬೋದು, ಇನ್ನೊಂದ್ರೆ ಒಂದೊಂದು ಅವರವರು ಧರ್ಮವನ್ನು ಅವರು ಪಾಲನೆ ಮಾಡ್ತಾ ಇರ್ತಾರೆ. ಯಾರು ಇನ್ನು ಮೇಲ್ ಹೋಗಿಲ್ಲ ಅಂತ. ಒಂದು ತಾಯಿ ತಮ್ಮ ಮಗುವಿಗೆ ಜನ್ಮ ಕೊಟ್ರೆ ಆ ಮಗು ದೊಡ್ಡದಾಗವರೆಗೂ ಪಾಲನೆ ಮಾಡ್ಬೇಕಾಗತ್ತೆ, ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಆ ಧರ್ಮಕ್ಕೆ ಅವರವರು ತಾಯಿ, ಧರ್ಮಸ್ಥಾಪಕರು ತಾಯಿ ಸಮಾನ. ಸೊ ಅವರೆಲ್ಲ ಅವ್ರ ಧರ್ಮವನ್ನು ಅವ್ರವ್ರು ಕಾಪಾಡ್ತಾ ಇದ್ದಾರೆ ಬೇರೆ ಹೆಸರು ರೂಪದಲ್ಲಿ. ಯಾರು ಮೇಲ್ ಹೋಗಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಪಹಲೆ ನಂಬರ್ ಮೇ ಲಕ್ಷ್ಮೀ ನಾರಾಯಣ್ ದೇಖೋ ವಹ ಭಿ ಅಭಿ ಯಹಾ ಹೈ. ಮೊದಲನೇ ಜನ್ಮ ತಗೊಂಡವರು ಲಕ್ಷ್ಮೀ ನಾರಾಯಣನ್ ನೋಡಿ ಅವರೇ ಇಲ್ಲೇ ಇದ್ದಾರೆ ಅಂದ್ರೆ ಅವ್ರ ಮಧ್ಯದಿಂದ ಬಂದಿರೋರ್ ಮೇಲೆ ಹೊಟ್ಟೋಗ್ಬಿಟ್ರ? ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋರು ಇನ್ನೂ ಇಲ್ಲೇ ಇದ್ದಾರೆ. ಪ್ರಜಾಪಿತ ಬ್ರಹ್ಮ ದ್ವಾರ ಬ್ರಾಹ್ಮಣ ರಚತೆ ಹೈ, फिर यह जाकर राधे कृष्ण बनेंगे. जब तक शिव बाबा न आए तब तक कोई पावन बन न सके. बलिहारी उस एक की ही है. ಪ್ರಜಾಪಿತ ಬ್ರಹ್ಮ ಮುಖಾಂತರ ಬ್ರಾಹ್ಮಣರು ರಚನೆ ಮಾಡ್ತಾರೆ. ಪ್ರಜಾಪಿತ ಬ್ರಹ್ಮ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ.
ಅದರ ನಂತರ ರಾಧೆ ಕೃಷ್ಣರಾಗ್ತಾರೆ. ಯಾವಾಗವರೆಗೂ ಶಿವಬಾಬಾ ಬರಲ್ವೋ ಅದುವರೆಗೂ ಪಾವನ ಅಂತೂ ಆಗಕ್ಕಾಗಲ್ಲ. ಬಲಿಹಾರಿ ಅಂತೂ ಒಬ್ಬ ಶಿವಬಾಬಂದ್ ಮಾತ್ರ ಆಗಿದೆ. ಉನ್ಕಿ ಹಿ ಮಹಿಮಾ ಹೈ, ಶಿವಬಾಬಂದ್ ಮಾತ್ರ ಮಹಿಮೆ ಹಾಡ್ಲಾಗತ್ತೆ. ಕೇತೆ ಬಿ ಹೈ ಓಂ ನಮಃ ಶಿವಾಯ, ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರೆ, ಸಬ್ ಯಾದ್ ಕರ್ತೆ ಹೈ. ಓಂ ನಮಃ ಶಿವಾಯ, ನೀನೇ ತಂದೆ ತಾಯಿ ಬಂಧು ಬಳಗ, ನಾವು ನಿನ್ನ ಮಕ್ಕಳಾಗಿದ್ದೀವಿ ಅಂತ ಎಲ್ಲರೂ ಈ ರೀತಿ ನೆನಪು ಮಾಡ್ತಾರೆ. सबसे जास्ती महिमा उस बाप की ही है. पुकारते भी है ओ गॉड फादर, बाप को ही पुकारते हैं. ये नाटक बना हुआ है. ಎಲ್ಲರಿಗಿಂತ ಜಾಸ್ತಿ ಮಹಿಮೆ ಬಾಬಂದೇ ಆಗಿದೆ. ಈ ಫುಲ್ ಮುರಳಿ ಬಾಬಾ ಮಹಿಮೆ ಬಗ್ಗೆ ತಿಳಿಸ್ತಾ ಇದ್ದಾರೆ. ಎಲ್ಲ ಮಹಿಮೆ ಶಿವಬಾಬಂದಾಗಿದೆ, ಬೇರೆ ಏನೇನ್ ಮಹಿಮೆ ಇದೆ ಅದು ಅದಕ್ಕೆ ಲಾಯಕ್ರಿಲ್ಲ ಅಂತ ಬಾಬಾ ಸಿದ್ಧಪಡಿಸ್ತಾ ಇದ್ದಾರೆ. ಎಲ್ಲರೂ ಏನ್ ಕರೀತಾರೆ, ಓ ಗಾಡ್ ಫಾದರ್ ಅಂತ ಕ್ರಿಶ್ಚಿಯನ್ಸ್ ಎಲ್ಲಾನು ಕರೀತಾರೆ. ಅವ್ರು ಕರೆಯೋದು ಯಾರನ್ನು? ಶಿವಬಾಬನನ್ನು. ಶಿವಬಾಬನ್ ಕರೀತಾರೆ. ಈ ರೀತಿಯ ಇದು ನಾಟಕ ಮಾಡಲಾಗಿದೆ. ಜಬ್ ಸೃಷ್ಟಿ ಪುರಾನಿ ಹೋತಿ ಹೈ ತಬ್ ಬಾಬಾ ಆತೆ ಹೈ. ಯಾಕೆ ಬಾಬಾ ಬಂದಿಲ್ಲ ಅಂತ ಕೇಳಕ್ಕಾಗಲ್ಲ. ಇದು ಒಂದು ನಾಟಕ, ಈ ರೀತಿನೇ ಫಿಕ್ಸ್ ಆಗಿದೆ. ಯಾವಾಗ ಪ್ರಪಂಚ ಹಳೇದಾಗುತ್ತೋ ಅವಾಗ ಬಾಬಾ ಬರ್ತಾರೆ. मूल वतन, सूक्ष्म वतन, स्थूल वतन, तीनों लोगों का ज्ञान देते हैं. ज्ञान एक ही बार मिलता है. उनको ज्ञान का सागर कहा जाता है. ಬಾಬನ ಟೈಟಲ್ ಆಗಿದೆ ಜ್ಞಾನದ ಸಾಗರ. ಜ್ಞಾನದ ಸಾಗರ ಆಗಿದಾರಂದ್ರೆ ಖಂಡಿತ ಜ್ಞಾನ ಕೊಡ್ತಾರಲ್ವಾ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ, 3 ಲೋಕಗಳ ಜ್ಞಾನ ನಮ್ಗೆ ಬಾಬಾ ಕೊಟ್ಟಿದ್ದಾರೆ. ಜ್ಞಾನ ಒಬ್ರೇ ಕೊಡೋದು, ಒಂದೇ ಸತಿ ಮಾತ್ರ ಕೊಡೋದು. ಅದಕ್ಕೆ ಬಾಬನ್ಗೆ ಟೈಟಲು ಜ್ಞಾನದ ಸಾಗರ ಅಂತ ಹೇಳಲಾಗುತ್ತೆ. ಹೇಗೆ ನೆನ್ನೆ ಮುರಳಿಯಲ್ಲಿ ಬಾಬಾ ಹೇಳಿದ್ರಲ್ವಾ, ಅವರು ಸಾಗರ ಮತ್ತೆ ನದಿಗಳ ಮೇಳ ಸಂಗಮದಲ್ಲಿ ಹೋಗ್ಬಿಟ್ಟು ಕುಂಭಮೇಳ ಅಂತ ಹೇಳ್ತಾರೆ. ಮತ್ತೆ ನದಿ ಪತಿತ ಪಾವನಿ ಅಲ್ಲ, ನದಿ ಏನು ಕೆಲಸ ಮಾಡ್ತಿಲ್ಲ. ಟೈಟಲು ಶಿವಬಾಬನ್ಗಾಗಿದೆ. ಜ್ಞಾನದ ಸಾಗರ, ಪತಿತ ಪಾವನ ಶಿವಬಾಬಾ. ಟೈಟಲ್ ಕೊಟ್ಟಿದ್ರೆ ಆ ಕೆಲಸ ಮಾಡ್ಬೇಕಲ್ವಾ. ಎಷ್ಟು ಸತಿ ಮುಳುಗಿ, 1000 ಸತಿ ಮುಳುಗಿ ಎದ್ರೂನು ಯಾರು ಪತಿತ ಪಾವನ ಆಗಿಲ್ಲ. ಮೊಸಳೆನು, ಇದು ಆಮೆ ಇರುತ್ತೆ, ಮೀನುಗಳಿರುತ್ತೆ, ಮೊಸಳೆ ಇರುತ್ತೆ, ಯಾವ್ದೂನು ಪತಿತರಿಂದ ಪಾವನ ಆಗಿಲ್ಲ. ಮನುಷ್ಯರು ಪತಿತರಿಂದ ಪಾವನ ಆಗಿದೆ. ಎಲ್ಲ ಇಲ್ಲೇ ಈ ಒಂದು ಡ್ರಾಮದಲ್ಲೇ ಸಿಕ್ಕಾಕೊಂಡ್ಬಿಟ್ಟು ಕಷ್ಟ ಪಡ್ತಾ ಇದ್ದಾರೆ. ಸಾಧು ಸನ್ಯಾಸಿಗಳು ಪತಿತ ಪಾವನ ಆಗಿಲ್ಲ. ಈಗ ಬಾಬಾ ಬಂದ್ಬಿಟ್ಟು ಏನ್ ಮಾಡ್ತಾ ಇದಾರೆ, ಪತಿತರನ್ನು ಪಾವನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಪತಿತ ಪಾವನ. ಜ್ಞಾನ ಕೊಡ್ತಾ ಇದ್ದಾರೆ, ಅದಕ್ಕೆ ಅವರು ಜ್ಞಾನದ ಸಾಗರ. ಆ ನದಿ ಅವ್ರು ಸುಮ್ನೆ ಟೈಟಲ್ ತಗೊಳ್ತಾ ಇಲ್ಲ. ಬಾಬಾ ಹೇಳಿದ್ರಲ್ಲ, ಅವ್ರು ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಟೈಟಲ್ ಕೊಡ್ಲಾಗತ್ತೆ. ಟೀಚರ್ ಓದಿಸಿದ್ರೆ ಟೀಚರ್ ಅಂತ, ಓದ್ಸೇ ಇಲ್ಲ ಅಂದ್ರೆ ಮನೇಲಿ ಕೂತ್ಕೊಂಡಿದ್ರೆ ಅವ್ರು ಟೀಚರ್ ಅಲ್ಲ, ಹೌಸ್ ವೈಫ್. ಹಾಗೆ ಕೆಲ್ಸ ಮಾಡ್ತಾ ಇರಕ್ಕೆ ಬಾಬನ್ ಟೈಟಲ್. ಅದಕ್ಕೆ ಬಾಬಾ ಸಿದ್ಧಪಡಿಸ್ತಾ ಇದಾರೆ. ಬಾಬಾನೇ ಇದೆಲ್ಲ ನಮ್ಗೆ ಜ್ಞಾನ ತಿಳಿಸ್ತಾ ಇದಾರೆ. ಜ್ಞಾನದ ಸಾಗರ ಅಂದ್ರೆ ಜ್ಞಾನ ಕೊಡ್ತಾ ಇದಾರೆ. ಸುಮ್ನೆ ಟೈಟಲ್ ಪಡ್ಕೊಂಡ್ಬಿಟ್ಟಿರಲ್ಲ. ಇಲ್ಲಿ ಲೌಕಿಕದಲ್ಲಿ, ಈ ತಮೋ ಪ್ರಧಾನ ಪ್ರಪಂಚದಲ್ಲಿ ದುಡ್ಡು ಕೊಟ್ಬಿಟ್ಟು ಟೈಟಲ್ ಪಡ್ಕೊಂಡ್ಬಿಡ್ತಾರೆ, ಫೇಕ್ ಟೈಟಲ್. ಆ ರೀತಿ ಅಲ್ಲ, ಕೆಲ್ಸ ಮಾಡ್ತಾ ಇದ್ದಾರೆ. बाकी यह सूर्य चंद्र आदि तो बेहद मांडवे की रोशनी देने वाली बत्तियां है. वह रात वह दिन, यह मांडवे की बत्तियां हैं. ऐसे नहीं सूर्य देवताए नमः कहेंगे, नहीं, देवताएं तो ब्रह्मा विष्णु शंकर है. कोई मूल वतन से आत्मा यहाँ आती है तो सीधा गर्भ में जाती है, सूक्ष्म वतन में नहीं जाती. सीधा सत्युग में आएंगी, गर्भ महल में. ಬಾಬಾ ಇನ್ನೊಂದು ಮಾತು ತಿಳಿಸ್ತಾ ಇದ್ದಾರೆ. ಈ ಸೂರ್ಯ, ಚಂದ್ರ, ನಕ್ಷತ್ರಗಳು ಇದೆಲ್ಲ ಏನು, ಬೇಹದಿನ ಒಂದು ಪ್ರಪಂಚದಲ್ಲಿ, ಬೇಹದಿನ ಒಂದು ಆಕಾಶದಲ್ಲಿ ಬೆಳಕು ಕೊಡಕ್ಕೋಸ್ಕರ ಒಂದು ಲೈಟ್ಗಳು. ಹೇಗೆ ಮನೆಗೆ ಬೆಳಕು ಕೊಡಬೇಕಂದ್ರೆ ಟ್ಯೂಬ್ ಲೈಟು, ಬಲ್ಬ್ ಹಾಕ್ತಿವಿ.
ಮತ್ತೆ ರೋಡ್ ಬೆಳಗ್ಬೇಕಂದ್ರೆ ಒಂದು ಸ್ಟ್ರೀಟ್ ಲೈಟ್ ಹಾಕ್ತಿವಿ ಅಲ್ವಾ? ಹಾಗೆ ಈ ಇಡೀ ಭೂಮಿಗೆ ಲೈಟ್ ಯಾರಪ್ಪ ಕೊಡೋದು? ಇಡೀ ಭೂಮಿಗೆ ಲೈಟ್ ಕೊಡೋದು ಸೂರ್ಯ. ರಾತ್ರಿ ಕತ್ಲಾಗ್ಬಿಟ್ರು ಸಹ ಬೆಳಕು ಹೋಗ್ಬಾರ್ದು ಅಂತ ಚಂದ್ರ ಕೊಟ್ಟಿದ್ದಾರೆ, ನಕ್ಷತ್ರ ಕೊಟ್ಟಿದ್ದಾರೆ, ಮತ್ತೆ ಒಂದು ಸುಂದರತೆ ಆಗಿರ್ಲಿ, ಚೆನ್ನಾಗಿ ಕಾಣಿಸ್ಲಿ ಅಂತ ಇದೆಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳು ಕೊಟ್ಟಿದ್ದಾರೆ. ಇದೆಲ್ಲ ಒಂದೇನು ಸ್ಟೇಷನರಿ ಅಂದ್ರೆ ಏನು, ಸುಮ್ನೆ ಸ್ಟ್ರೈಟ್ ಆಗಿ ನಿಂತಿರತ್ತೆ, ಅವ್ರ ದೇವ್ರಲ್ಲ. ಆದ್ರೆ ಮನುಷ್ಯರು ಏನ್ ಮಾಡ್ಬಿಟ್ಟಿರ್ತಾರೆ, ಸೂರ್ಯ ದೇವತಾಯ ನಮಃ, ಚಂದ್ರ ದೇವತಾಯ ನಮಃ, ನಕ್ಷತ್ರ ದೇವತಾ, ಇವ್ರನ್ನೆಲ್ಲನೂ ಸಹ ಜಡವಾಗಿರುವಂತಹದನ್ನು ಸಹ, ಪ್ರಕೃತಿಯನ್ನು ಸಹ ಅವ್ರೇನ್ ಮಾಡ್ಬಿಟ್ಟಿದ್ದಾರೆ, ದೇವತಾ ಅಂತ ತೋರ್ಸ್ಬಿಟ್ಟಿದ್ದಾರೆ. ಅದ್ರ ಮುಖಾಂತರ ಏನಾಗತ್ತೆ, ರಾತ್ರಿ ಹಗಲು ಆಗತ್ತಷ್ಟೇ. ಇವಾಗ ಮನೆಯಲ್ಲಿ ಸ್ವಿಚ್ ಬೋರ್ಡ್ ಇದೆ, ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ತಾ ಇರ್ತೀವಿ, ಅದ್ ಲೈಟ್ ಕೊಡತ್ತೆ, ಆಫ್ ಮಾಡಿದ್ರೆ ಲೈಟ್ ಆಫ್ ಆಗತ್ತೆ. ಹಾಗೆ ಅದು ಲೈಟ್ ಆನ್ ಕೊಡತ್ತೆ, ಸೂರ್ಯ ಲೈಟ್ ಆನ್ ಆಗತ್ತೆ, ಲೈಟ್ ಆಫ್ ಆಗತ್ತೆ ರಾತ್ರಿ ಬೆಳಗ್ಗೆ. ಅದನ್ನ ಹೋಗ್ಬಿಟ್ಟು ಟ್ಯೂಬ್ ಲೈಟ್ ಹೋಗ್ಬಿಟ್ಟು ಪೂಜೆ ಮಾಡಿದ್ರೆ ನಮ್ಗೇನ್ ಹೇಳಲಾಗತ್ತೆ, ಆ ರೀತಿ ಬಾಬಾ ತಿಳಿಸ್ತಿದ್ದಾರೆ. ಅಲ್ಲಿ ಅದ್ರ ಮುಖಾಂತರ ಕರೆಂಟ್ ಹೋಗ್ಬಿಟ್ಟು ಅದೆಲ್ಲ ಕೆಲಸ ಮಾಡ್ತಾ ಇದೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅದರ ಕೆಲಸ ಬರೀ ರಾತ್ರಿ ಹಗಲು ಈ ರೀತಿ ಒಂದು ಡ್ರಾಮಾದ ಒಂದು ಕರ್ತವ್ಯ ನಡಿಬೇಕು ಅಂತ. ಇದು ಅದ್ರದ್ದು ಒಂದು ಪಾತ್ರ ಆ ರೀತಿ ಇದೆ. ಈ ರೀತಿ ಎಲ್ಲ ಅವ್ರನ್ನ ದೇವತಾ ರೂಪದಲ್ಲಿ ಮಾಡ್ಬಿಟ್ಟು ಪೂಜೆ ಮಾಡೋದಲ್ಲ, ಇಲ್ಲ. ದೇವತೆಗಳಂದ್ರೆ ಬ್ರಹ್ಮ, ವಿಷ್ಣು, ಶಂಕರ. ಮತ್ತೆ ಮೂಲವತನದಿಂದ ಆತ್ಮ ಬಂದ್ರೆ, ಪರಮಧಾಮದಿಂದ ಆತ್ಮ ಡೈರೆಕ್ಟ್ ಆಗಿ ಭೂಮಿಗೆ ಅಂದ್ರೆ ಸ್ಥೂಲ ವತನದಲ್ಲಿ ಬರ್ತಾರೆ, ಗರ್ಭದಲ್ಲಿ ಹೊಟ್ಟೋಗ್ಬಿಡ್ತಾರೆ, ಮಧ್ಯದಲ್ಲಿ ಸೂಕ್ಷ್ಮ ವತನದಲ್ಲಿ ನಿಂತೋಗ್ಬಿಡಲ್ಲ. ಡೈರೆಕ್ಟ್ ಆಗಿ ಆತ್ಮ ಮೇಲಿಂದ ಟಾಪ್ ಟು ಬಾಟಮ್, ಮೇಲಿಂದ ಕೆಳಗಡೆ ಬರ್ತಾರೆ, ಮಧ್ಯದಲ್ಲಿ ಇರಲ್ಲ, ಸೂಕ್ಷ್ಮ ವತನದಲ್ಲಿ ಹೋಗಲ್ಲ. ಸೀದಾ ಸತ್ಯುಗ್ ಮೇ ಆಯಂಗಿ ಗರ್ಭ ಮೆಹಲ್ ಮೇ, ಪರಮಧಾಮದಿಂದ ಡೈರೆಕ್ಟ್ ಆಗಿ ಸತ್ಯುಗದಲ್ಲಿ ಗರ್ಭ ಮಹಲಲ್ಲಿ ಜನ್ಮ ಪಡ್ಕೊಳ್ತಾರೆ. ವಹಾ ತೋ ಕೋಯಿ ಪಾಪ ಕರ್ಮ ಹೋತಾ ನಹಿ, ಯಹಾ ಪಾಪ ಕರ್ತೆ ಹೇ ತಬ್ ತ್ರಾಹಿ ತ್ರಾಹಿ ಕರ್ತೆ ಹೇ. ಸತ್ಯುಗದಲ್ಲಿ ಶುರುನಲ್ಲಿ ಯಾವುದೇ ಪಾಪ ಕರ್ಮಗಳಿರೋದಿಲ್ಲ. ಇಲ್ಲಿ ಕಲಿಯುಗದಲ್ಲಿ ಪಾಪ ಇರುವ ಕಾರಣ ಕಿರ್ಚ್ತಾ ಇರ್ತಾರೆ. ತ್ರಾಹಿ ತ್ರಾಹಿ ಅಂದ್ರೆ ಕಿರ್ಚ್ತಾ ಇರ್ತಾರೆ, ಕಷ್ಟ ಪಡ್ತಾ ಇರ್ತಾರೆ. ಧರ್ಮರಾಜ್ ಹಮೇ ಬಾಹರ್ ನಿಕಾಲೋ, ಫಿರ್ ಹಮ್ ಪಾಪ್ ನಹಿ ಕರೆಂಗೆ. ಮಗು ಗರ್ಭದಲ್ಲಿ ಏನ್ ಮಾಡತ್ತೆ, ಕಿರ್ಚ್ತಾ ಇರುತ್ತೆ, ನನ್ನ ಗರ್ಭದಿಂದ ಆಚೆ ತೆಗಿ. ಅದು ಎಷ್ಟು ತಿಂಗಳಾಗಟ್ಲೆ ಒಳಗಡೆ ಇರುತ್ತಲ್ಲ ಗರ್ಭದ ಒಳಗಡೆ, ಅದು ಗರ್ಭ ಜೇಲಿನ ಸಮಾನ, ಶಿಕ್ಷೆ ಭೋಗಿಸ್ತಾ ಇರುತ್ತೆ. ಅದಕ್ಕೆ ಏನ್ ಹೇಳುತ್ತೆ, ಕಷ್ಟ ಪಡ್ಕೊಂಡು ಅಳ್ತಾ ಇರುತ್ತೆ. ಹೇಳುತ್ತೆ, ಧರ್ಮರಾಜ ನನ್ನನ್ನು ಈ ಗರ್ಭದಿಂದ ಆಚೆ ತೆಗಿ, ನಾನು ಯಾವುದೇ ಪಾಪ ಮಾಡೋದಿಲ್ಲ ಅಂತ. ಬಾಹರ್ ನಿಕಲ್ನೆ ಸೆ ಪಾಪ್ ಕರ್ನೆ ಲಗ್ ಪಡ್ತೆ ಹೇ. ಬಾಬಾ ತಿಳಿಸ್ತಾ ಇದಾರೆ, ಗರ್ಭದಿಂದ ಆಚೆ ಬಂದಿದ ತಕ್ಷಣ ಪಾಪ ಮಾಡೋದು, ಅದು ಸೂಕ್ಷ್ಮ ಜೈಲು, ಇದು ಸ್ಥೂಲ ಜೈಲು. ಕಳ್ಳರನ್ನು ಹೋಗ್ಬಿಟ್ಟು ಜೈಲಲ್ಲಿ ಕೈದಿ ಮಾಡಿದ್ರೆ ಅವ್ರೇನ್ ಹೇಳ್ತಾರೆ, ನನ್ನನ್ನು ಆಚೆ ತೆಗೀರಿ, ನಾನು ಯಾವ್ದು ತಪ್ಪು ಕೆಲ್ಸ ಮಾಡಲ್ಲ, ಕೆಟ್ಟ ಕೆಲ್ಸ ಕಳ್ತನ ಮಾಡಲ್ಲ ಅಂತ ಹೇಳ್ತಾರೆ. ಆಚೆ ಬಂದಿದ ತಕ್ಷಣ ಪುನಃ ಕಳ್ಳರ ಒಂದು ಸಂಸ್ಕಾರ ಹೋಗೋದಿಲ್ಲ, ಪುನಃ ಕೆಟ್ಟ ಕರ್ಮನೆ ಮಾಡ್ತಾರೆ. ಹಾಗೆ ಇದು ಸೂಕ್ಷ್ಮವಾದಂತಹ ಜೈಲು, ಗರ್ಭ ಜೈಲಲ್ಲೂ ಅಷ್ಟೇ ಆತ್ಮ ಹೋಗುತ್ತೆ. ಇದು ಶರೀರದ ಜೈಲು, ಇದು ಆತ್ಮದ ಜೈಲು, ಗರ್ಭ ಜೈಲು. ಹೋಗ್ಬಿಟ್ಟು ನನ್ನ ಆಚೆ ತೆಗಿ, ನಾನು ಯಾವುದೇ ಪಾಪ ಕರ್ಮ ಮಾಡಲ್ಲ ಅಂತ. ಆಚೆ ಬಂದಿದ ತಕ್ಷಣ ಪಾಪ ಕರ್ಮ ಹೆಜ್ಜೆ ಇಟ್ಟಿದ ತಕ್ಷಣ ಬರೀ ಪಾಪ ಮಾಡೋದನ್ನೇ ಶುರು ಮಾಡ್ತಾರೆ. ಅದಕ್ಕೆ ಬಾಬಾ ತಿಳಿಸ್ತಾ ಇದಾರೆ, ವಹಾ ಕಿ ವಹಾ ರಹಿ, ಯಹಾ ಬಿ ಡ್ರಾಮಾ ಮೇ ಹೇ. ಹೇಳಿದ ಮಾತಿಗೆ ಏನು ಬೆಲೆ ಇಲ್ಲ. ಪಾಪ ಆಚೆ ಬಂದಿದ ತಕ್ಷಣ ಪಾಪ ಮಾಡೋದು ಶುರು ಮಾಡ್ಬಿಡ್ತಾರೆ. ಭಾರತ್ ಕಾ ಸಬ್ಸೆ ಬಡಾ ದುಶ್ಮನ್ ರಾವಣ ಹಿ ಹೈ. ದ್ವಾಪರ್ ಸೆ ರಾವಣ ರಾಜ್ಯ ಶುರು ಹೋತಾ ಹೈ. ದ್ವಾಪರ್ में ही देवी देवताएं वाम मार्ग में जाते हैं. उन्हों का फिर मंदिर है. ಭಾರತದ ಎಲ್ಲದಕ್ಕಿಂತ ದೊಡ್ಡ ಶತ್ರು ಅಂದ್ರೆ ಯಾರು? ಈ ರಾವಣ. ದೊಡ್ಡದಕ್ಕಿಂತ ದೊಡ್ಡ ಶತ್ರು ರಾವಣ ಆಗಿದ್ದಾನೆ. ದ್ವಾಪರ ಯುಗದಿಂದ ರಾವಣ ರಾಜ್ಯ ಶುರು ಆಗತ್ತೆ. ಸತ್ಯುಗ ತ್ರೇತಾಯುಗ ಇಲ್ಲ, ದ್ವಾಪರದಿಂದ ರಾವಣ ಬಂದ. ದ್ವಾಪರದಲ್ಲೇನೆ ಏನಾಯ್ತು, ರಾವಣ ಬಂದಿದ ತಕ್ಷಣ ಈ ದೇವಿ ದೇವತೆಗಳೆಲ್ಲ ವಾಮ ಮಾರ್ಗದಲ್ಲಿ ವಿಕಾರಿಗಳಾಗ್ಬಿಡ್ತಾರೆ. ಅವಾಗ ಏನಾಗತ್ತೆ,
ಚೈತನ್ಯದಲ್ಲಿ ದೇವಿ ದೇವತೆಗಳು ಇಲ್ದೇ ಇರುವ ಕಾರಣ ಅವರನ್ನು ನಾವು ಕಲ್ಲ ರೂಪದಲ್ಲಿ ಪೂಜೆ ಮಾಡ್ತೀವಿ. ಅವಾಗ ಮಂದಿರಗಳನ್ನು ಕಟ್ತಾರೆ. ಪುರಿ ಮೇ ದೇಖೋ ಕೈಸಾ ಮಂದಿರ್ ಬನಾ ಹುವಾ ಹೈ. ಜಗನ್ನಾಥ್ ಪುರಿಯಲ್ಲಿ ನೋಡಿ ಯಾವ ರೀತಿ ಮಂದಿರ ಮಾಡಲಾಗಿದೆ. अंदर जगन्नाथ की मूर्ति और बाहर में देवताओं के बड़े गंदे चित्र है. ऐसे चित्र मंदिर में नहीं होने चाहिए. ಬಾಬಾ ಹೇಳ್ತಿದ್ದಾರೆ, ಜಗನ್ನಾಥ್ ಪುರಿಯಲ್ಲಿ ನೋಡಿದ್ರೆ, ಜಗನ್ನಾಥ್ ಪುರಿ ಮಂದಿರದಲ್ಲಿ ಒಳಗಡೆ ಜಗನ್ನಾಥ ಕೃಷ್ಣನ ಮೂರ್ತಿ ತೋರಿಸಲಾಗಿದೆ. ಆದ್ರೆ ಮಂದಿರದ ಗೋಪುರದಲ್ಲಿ ಆಚೆ ಕಡೆ ಕಂಬದಲ್ಲೆಲ್ಲ ನೋಡಿದ್ರೆ ಕೆಟ್ಟು ಬಹಳ ಕೆಟ್ಟು ಚಿತ್ರಗಳಲ್ಲಿ ತೋರಿಸಲಾಗಿದೆ. ವಿಕಾರಿ ತರ ಮತ್ತೆ ದೇಹವನ್ನೆಲ್ಲ ಕೆಟ್ಟು ರೂಪದಲ್ಲಿ ತೋರಿಸಲಾಗಿದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇಂತಹ ಚಿತ್ರಗಳನ್ನ ನೀವು ದೇವಸ್ಥಾನಗಳೆಲ್ಲ ಇಡಬಾರ್ದು, ಇಂಥದೆಲ್ಲ ಇರ್ಲೇಬಾರ್ದು. ದೇವಸ್ಥಾನ ಅಂದ್ರೆ ಪವಿತ್ರ ಸ್ಥಳ, ದೇವಸ್ಥಾನ ಅಂದ್ರೆ ದೇವರ ಸ್ಥಳ. ಅಲ್ಲಿ ಇಂತಹ ಕೆಟ್ಟ ಚಿತ್ರ ವಿಕಾರದ ಒಂದು ಗುರುತು ಇರಬಾರ್ದು. तुम तो अभी श्रीमत पर श्रेष्ठ बनने का पुरुषार्थ कर रहे हो. ಈಗ ಅಂತೂ ನಾವು ಇಷ್ಟು ಕನಿಷ್ಠ ತಮೋಪ್ರಧಾನ ಆಗಿರುವ ಕಾರಣ ಈಗ ಪುನಃ ನಾವು ಶ್ರೀಮತ ಅನುಸಾರ ಶ್ರೇಷ್ಠ ಆಗುವಂತಹ ಪುರುಷಾರ್ಥ ಮಾಡ್ತಾ ಇದ್ದೀವಿ. ಆ ಮಂದಿರದಲ್ಲಿ ಯಾಕೆ ಆ ರೀತಿ ತೋರಿಸಿದ್ದಾರೆ ಅಂದ್ರೆ, ದ್ವಾಪರ ಯುಗದಲ್ಲಿ ದೇವಿ ದೇವತೆಗಳು ವಾಮ ಮಾರ್ಗದಲ್ಲಿ ಹೋದ್ರಲ್ವಾ, ಅದರ ಗುರುತು ಆ ದೇವಸ್ಥಾನದಲ್ಲಿ ಆತರ ತೋರಿಸಿದ್ದಾರೆ. ದೇವರು ಹೇಗೆ ಈ ತರ ತಮೋಪ್ರಧಾನ ಆಗ್ಬಿಟ್ಟು ಹಿಂದೂ ಅಂತ ಹೇಳ್ಕೊಳ್ತಾ ಇದ್ದಾರೆ ದೇವಿ ದೇವತೆಗಳು ಅಂತ, ಇದು ಒಂದು ಎಕ್ಸಾಂಪಲ್. ಗುರುತು ಮಂದಿರದಲ್ಲಿ ಹಾಗೆ ತೋರಿಸ್ಬಿಟ್ಟಿದ್ದಾರೆ, ಅದು ಡ್ರಾಮಾ. ಅದಕ್ಕೆ ಈಗ ನಾವು ಪುನಃ ಶ್ರೇಷ್ಠ ಆಗಕ್ಕೋಸ್ಕರ ಪುರುಷಾರ್ಥ ಮಾಡ್ತಾ ಇದೀವಿ. ಸತ್ಯುಗ ಆದಿಯಲ್ಲಿ ಲಕ್ಷ್ಮೀನಾರಾಯಣ ಶ್ರೇಷ್ಠ ಆಗಿರ್ತಾರಲ್ವಾ, सत्य के आदि में लक्ष्मी नारायण श्रेष्ठ है. उन्होंने यह श्रेष्ठ पद कैसे पाया? अब तुम फिर से पढ़ रहे हो. बाप कहते हैं, मैं कल्प 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 के संगम युग में फिर से आता हूँ, आता ही रहूंगा. ಬಾಬಾ ಗ್ಯಾರಂಟಿ ಮಾತು ಕೊಡ್ತಾ ಇದಾರೆ. ಏನಂದ್ರೆ, ಬಾಬಾ ಬಂದೇ ಬರ್ತಾರೆ, ಪದೇ ಪದೇ ಬರ್ತಾ ಇರ್ತಾರೆ ಅಂತ. ಈ ಲಕ್ಷ್ಮೀನಾರಾಯಣರು ಶ್ರೇಷ್ಠ ಅಂತ ಹೇಳಲಾಗತ್ತೆ ಸತ್ಯುಗದಲ್ಲಿ. ಆದ್ರೆ ಅವರು ಆ ಶ್ರೇಷ್ಠ ಪದವಿ ಹೇಗಪ್ಪ ಪಡೆದ್ರು? ಅದು ಈಗ ನಾವು ಪುನಃ ಓದ್ತಾ ಇದೀವಿ. ನಾವೇನೆ ಆ ಪದವಿ ಪಡೆಯೋಕೋಸ್ಕರ ಇವಾಗ ಓದ್ತಾ ಇದೀವಿ, ಪ್ರೆಸೆಂಟ್. ಅದಕ್ಕೆ ಬಾಬಾ ತಿಳಿಸ್ತಾ ಇದಾರೆ, ನಾನು ಕಲ್ಪದ ಒಂದು ಸಂಗಮ್ ಯುಗದಲ್ಲಿ ಬರ್ತೀನಿ, ಮತ್ತೆ ಬರ್ತಾನೆ ಇರ್ತೀನಿ ಅಂತ ಗ್ಯಾರಂಟಿ. फिर से तुम बच्चों को राजयोग सिखलाऊंगा, फिर सतो रजो तमो में आना है. तुमको 84 जन्म भोगना पड़ता है, जो पहले पहले आते हैं. सब नहीं भोगते, 84 लाख तो है नहीं. ಬಾಬಾ ನಮ್ಗೆ ಬಂದು ತಿಳಿಸ್ತಾ ಇರ್ತಾರೆ. ಮುಂದಿನ ಕಲ್ಪದಲ್ಲೂ ಬಂದ್ಬಿಟ್ಟು ಇನ್ನೊಂದ್ಸತಿ ಬಾಬಾ ಮಕ್ಕಳಿಗೆ ರಾಜಯೋಗ ತಿಳಿಸ್ಕೊಡ್ತಾರೆ. ಅದ್ರ ನಂತರ ಇನ್ನೊಂದ್ಸತಿ ಸತೋ ರಜೋ ತಮೋನಲ್ಲಿ ನಾವು ಬರ್ಬೇಕು. ಯಾರು 84 ಜನ್ಮ ಪಡ್ಕೊಳ್ತಾರೋ ಅವ್ರೇನೆ ಸತೋ ರಜೋ ತಮೋಲ್ಲಿ 84 ಜನ್ಮ ಪಡ್ಕೊಳ್ತಾರೆ. ಅವರೇ ಮೊದ್ಲು ಬರೋದು. ಎಲ್ಲರನ್ನೂ ಸಹ 84 ಜನ್ಮ ಪಡ್ಕೊಳಲ್ಲ. ಮತ್ತೆ 80 ಲಕ್ಷ ಅಂತಾನೂ ಹೇಳಕ್ ಆಗಲ್ಲ. 80 ಲಕ್ಷ ಜನ್ಮ ಯಾರು ತಗೊಳಲ್ಲ. ಅಷ್ಟೊಂದ್ ಜನ್ಮ ಮ್ಯಾಕ್ಸಿಮಮ್ 84, 83, 82, 1, 2, 3, 1ರಿಂದ 84 ವರೆಗೂ ಜನ್ಮನೇ ತಗೊಳಲ್ಲ. 0, 0 ಅಂತ ಅಲ್ಲ. 0 ಜನ್ಮ ಯಾರ್ದು ಇಲ್ಲ. ಬಾಬನ್ನೇ ಜನ್ಮ, ಬಾಬಾನೇ ಮೇಲಿರಕ್ಕಾಗಲ್ಲ. ಬಾಬನು ಮೇಲಿಂದ ಕೆಳಗಡೆ ಬರ್ಬೇಕು. ಅಂದ್ರೆ ಒಂದು ಜನ್ಮ, ಇಲ್ಲಂದ್ರೆ 84 ಜನ್ಮ. ಇಷ್ಟು ಮ್ಯಾಕ್ಸಿಮಮ್. 84 ಲಕ್ಷ ಜನ್ಮ ಅಂತೂ ಯಾರು ಪಡ್ಕೊಳ್ಳಲ್ಲ. ಮನುಷ್ಯಂಕೋ ಜೋ ಕುಚ್ ಕೋಯಿ ನೆ ಕಹಾ ವಹ ಸತ್ ಸತ್ ಕರ್ತೆ ರಹತೆ ಹೈ. ಏನೇನ್ ಮನುಷ್ಯರಿಂದ ಕೇಳ್ಕೊಂಡ್ ಬಂದ್ರೋ, ಹೇಳ್ತಾ ಬಂದ್ರೋ ಅದೇನೇ ಸತ್ಯ, ಅದೇ ಸತ್ಯ ಅಂತ ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೇಗ್ ಸತ್ಯ, ಏನ್ ಸತ್ಯ ಅಂತ ಅದನ್ನ ರಿಸರ್ಚ್ ಮಾಡ್ಬಿಟ್ಟು ಸರಿನಾ ತಪ್ಪ ಅಂತ ಚೂರುನು ಅವರು ಮನುಷ್ಯರು ನಾವೆಲ್ಲ ವಿಚಾರಣೆ ಮಾಡಿಲ್ಲ.
ಚೂರುನು ಬುದ್ಧಿಗೆ ವಿಚಾರನೆ ಕೊಟ್ಟಿಲ್ಲ. ಯಾರೇನ್ ಹೇಳಿದ್ರು ಸತ್ಯ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಇಲ್ಲಿ ಯಾರಾದ್ರೂ ಏನಾದ್ರು ಹೇಳ್ಬಿಟ್ರೆ ಇದ್ ಹೆಂಗೆ ಅದಂಗೆ ಅಂತ ಅಷ್ಟು ವಿಚಾರ ವ್ಯರ್ಥ. ಒಂದು ಮಾತ್ ಕಿವಿಗ್ ಬಂದ್ರೆ ಅದ್ ಹೇಗಾಗ್ ಸಾಧ್ಯ, ಇದೇಗಾಗ್ ಸಾಧ್ಯ. ಈ ಲಾಯರ್ ಕೆಲ್ಸ, ಜಡ್ಜ್ ಕೆಲ್ಸ ಏನು? ಸತ್ಯವನ್ನು ಸಿದ್ಧಪಡಿಸೋದು, ಸುಳ್ಳಲ್ಲ ಸತ್ಯನ ಸಿದ್ಧಪಡಿಸೋದು. ಪೊಲೀಸ್ಗಳೆಲ್ಲ ಏನ್ ಮಾಡ್ತಾರೆ, ಸತ್ಯವನ್ನು ಹುಡ್ಕೊಂಡು ಹೋಗ್ತಾರೆ. ಇಡೀ ಪ್ರಪಂಚನೇ ಸಿದ್ಧಪಡಿಸಕ್ ಪ್ರಪಂಚ ಆಗ್ಬಿಟ್ಟಿದೆ. ಆದ್ರೆ ಮನುಷ್ಯರು ಶಾಸ್ತ್ರಗಳಲ್ಲಿ ಏನೇನ್ ಹೇಳ್ತಾ ಬಂದ್ರು, ಸುಳ್ಳನ್ನು ಸತ್ಯ ಅಂತ ನೋಡಿದ್ವಿ. ಭಗವಂತ ಇವ್ರ, ಕೃಷ್ಣನ ಇವ್ರ, ಚೂರುನು ಅದು ಸತ್ಯನ ಇಲ್ವಾ ಅಂತ ಬುದ್ಧಿ ಓಡಿಸೋಕು ವಿಚಾರ ಮಾಡಕ್ಕೂ ನಮ್ದು ಗಮನ ಇರ್ಲಿಲ್ಲ. ಅದಕ್ಕೆ ಬಾಬಾ ಬಂದಿದ್ದಾರೆ. अगर 84 लाख जन्म हो तो कल्प की आयु बड़ी हो जाए. ಬಾಬಾ ತಿಳಿಸಿದರೆ ಒಂದ್ ವೇಳೆ 84 ಲಕ್ಷ ಜನ್ಮ ತಗೊಂಡ್ರೆ ಕಲ್ಪದ ಆಯುಸ್ಸು ಎಷ್ಟಾಗುತ್ತೆ? ಇದು ಮ್ಯಾಥ್ಸ್. ಇವಾಗ 84 ಜನ್ಮ ತಗೊಂಡ್ರೆ 5000 ವರ್ಷ. ಒಂದ್ ವೇಳೆ ಮನುಷ್ಯರು 84 ಲಕ್ಷ ಜನ್ಮ ತಗೊಂಡ್ಬಿಟ್ರೆ 5000 ಲಕ್ಷ ವರ್ಷನ ಕಲ್ಪ. ಅಷ್ಟು ವರ್ಷದ್ದು ಕಲ್ಪನೂ ಇರಲ್ಲ, ಅಷ್ಟು ವರ್ಷದ್ದು ಜನ್ಮನೂ ಇರಲ್ಲ. ಇದೆಲ್ಲ ಸುಳ್ಳಿನ ಮಾತಾಗಿದೆ. ಬಾಪ್ कहते हैं 84 ಜನ್ಮ है सो भी देवी देवताओं के है. ಯಾರು ದೇವಿ ದೇವತೆಗಳು ಆಗ್ತಾರೋ ಅವರು 84 ಜನ್ಮ ಮ್ಯಾಕ್ಸಿಮಮ್ ಅಷ್ಟೇ ಪಡ್ಕೊಳ್ಳೋದು. अच्छा फिर इस्लामी, बौद्धी, क्रिश्चियन आदि कितने जन्म लेते होंगे? हिसाब है ना. ಸರಿ, ದೇವಿ ದೇವತೆಗಳು 84 ಜನ್ಮ ಮ್ಯಾಕ್ಸಿಮಮ್ ಪಡ್ಕೊಳ್ತಾರೆ ಅಂದ್ರೆ ಈ ಇಸ್ಲಾಮಿ, ಬೌದ್ಧರು, ಕ್ರಿಶ್ಚಿಯನ್ಸ್ ಅವರೆಲ್ಲ ಎಷ್ಟು ಜನ್ಮ ಪಡ್ಕೊಳ್ತಾರೆ? ಅದ್ರದ್ದು ಲೆಕ್ಕ ಇದೆ ತಾನೆ. ಅವರು ಕ್ರೈಸ್ಟ್ ಬಂದ್ಮೇಲೆ, ಜೀಸಸ್ ಕ್ರೈಸ್ಟ್ ಆದ್ಮೇಲೆ ಅವರು ಬರ್ತಾರೆ. ಅಂದ್ರೆ ಅವರು ಅಲ್ಲಿಂದ ಅವ್ರದ್ದು ಸ್ಟಾರ್ಟ್ ಪಾತ್ರ. ಗುರುನಾನಕ್ ಬಂದ್ರು, ಅವರಿಂದ ಮಧ್ಯದಿಂದ ಅವ್ರದ್ದು ಪಾತ್ರ ಸ್ಟಾರ್ಟ್. ಸೊ ಅವ್ರದೆಲ್ಲಾನು ಲೆಕ್ಕ ಇದೆ ಅಲ್ವಾ. ಆತೆ ತೋ ಬಹುತ್ ಹೈ, ಟಾಲಿಯಾ ಹೈ. ಎಲ್ಲರೂ ಬರ್ತಾ ಇರ್ತಾರೆ. ಮಧ್ಯದಲ್ಲಿ ಬರೋರೆಲ್ಲ ಯಾರು? ರೆಂಬೆ ಕೊಂಬೆಗಳು. ನಾವೆಲ್ಲ ಬೇರು. ಶಿವಬಾಬಾ ಬೀಜ, ನಾವೆಲ್ಲ ಬೇರು. ನಾವು ಬೇರಲ್ಲಿ ಬ್ರಾಹ್ಮಣರು. ಆಮೇಲೆ ನಾವೇನೆ ಕಾಂಡದಲ್ಲಿ ಬಂದ್ಬಿಟ್ಟು ದೇವಿ ದೇವತೆಗಳಾಗ್ತೀವಿ. ಆಮೇಲೆ ನಾವು ಹಿಂದೂ ಅಂತ ಹೇಳ್ಕೊಳ್ಳಿರೋ ಕಾರಣ ಬ್ರಾಂಚಸ್ ಬಂದ್ಬಿಡ್ತು. ಶಿವಬಾಬಾ ಬೀಜ, ಈಗ ನಾವು ಬೇರಲ್ಲಿ ಕೂತಿದೀವಿ. ನಾವೇನೆ ಕಾಂಡದಲ್ಲಿ ಬರ್ತೀವಿ. ಆ ಕಾಂಡ ಇನ್ನು ಮೇಲ್ ಹೋಗ್ಬೇಕಾಗಿತ್ತು, ಆದ್ರೆ ನಾವು ವಾಮ ಮಾರ್ಗದಲ್ಲಿ ಹೋಗಿರುವ ಕಾರಣ ಒಂದು ಕಾಂಡ ಹಲವಾರು ರೆಂಬೆ ಕೊಂಬೆಗಳಲ್ಲಿ ಹಡ್ಕೊಂಡು ಹೋಗ್ಬಿಡ್ತು. ಅಲ್ಲಿ ಯಾವ್ದೋ ಒಂದ್ ಸಂಧಿಯಲ್ಲಿ ನಾವು ಇದೀವಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ರೆಂಬೆ ಕೊಂಬೆಗಳಂತೂ ಬಹಳ ಇದೆ. ತುಮ್ ಸಾರೆ ಸೃಷ್ಟಿಗೆ ಆದಿ ಮಧ್ಯ ಅಂತಕ್ಕೂ ಜಾನ್ತೆ ಹೋ. ಈ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯವನ್ನು ನಾವು ತಿಳ್ಕೊಂಡಿದೀವಿ. ಹೇಗೆ ಈ ಸೃಷ್ಟಿ ಶುರುವಾಯ್ತು, ಹೇಗೆ ಈ ಮಧ್ಯದಲ್ಲಿ ಧರ್ಮಗಳು ಸ್ಥಾಪನೆ ಆಯ್ತು, ಹೇಗೆ ಇದರ ಅಂತ್ಯ ಆಗತ್ತೆ, ಫುಲ್ ಗೊತ್ತು. ಫುಲ್ ಸೀಕ್ರೆಟ್ಸ್, ಫುಲ್ ರಹಸ್ಯ ಎಲ್ಲ ನಮ್ಗೆ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಭಾರತ್ ಹಿ ಪಹಲೆ ನಂಬರ್ ವಿಶ್ವ ಕಾ ಮಾಲಿಕ್ ಥಾ और कोई धर्म नहीं था और कोई धर्म था ही नहीं. अभी फिर उस देवी देवता धर्म की टांग है नहीं, उनका शास्त्र भी नहीं है. यह गीता आदि शास्त्र फिर बनेंगे. ऐसे नहीं तुम जो सच्ची गीता बनाते हो वह होगी, निकलेगी फिर भी वही गीता. भक्ति मार्ग के लिए तो सब चाहिए ना. ಬಾಬಾ ತಿಳಿಸ್ತಿದ್ದಾರೆ, ನಾವು ಆದಿ ಮಧ್ಯ ಅಂತ್ಯದ ಈ ಸೃಷ್ಟಿಯ ರಹಸ್ಯ ತಿಳ್ಕೊಂಡ್ಬಿಟ್ಟಿದೀವಿ. ಭಾರತನೇ ಮೊದಲನೇ ನಂಬರ್ ಅಲ್ಲಿ ವಿಶ್ವದ ಮಾಲೀಕ ಆಗಿತ್ತು. ಅವಾಗ ಸತ್ಯುಗದಲ್ಲಿ ಯಾವುದೇ ಬೇರೆ ಧರ್ಮ ಇರ್ಲಿಲ್ಲ. ಭಾರತನೇ ಮೊದಲನೇ ನಂಬರಿನ ವಿಶ್ವದ ಮಾಲೀಕ. ಈಗ ಆ ಒಂದು ದೇವಿ ದೇವತಾ ಧರ್ಮದ ಒಂದು ಕಾಲ್ ಮುರಿದೋಗಿದೆ ಅಂತೆ. ಆ ಧರ್ಮ ಇಲ್ಲ, 4 ಕಾಲಿರ್ಬೇಕು. ಆದ್ರೆ ಈಗ ಇಡೀ ವಿಶ್ವ 3 ಕಾಲಲ್ಲಿ ನಿಂತಿದೆ. ದೇವಿ ದೇವತೆ ಧರ್ಮನೂ ಇಲ್ಲ, ದೇವಿ ದೇವತೆ ಧರ್ಮದ ಶಾಸ್ತ್ರನೂ ಇಲ್ಲ. ಈ ಏನು ಗೀತಾ, ಈ ಶಾಸ್ತ್ರಗಳು ಸುಳ್ಳು ಗೀತಾ, ನಿಜವಾದ ಗೀತಾ ಶಿವಬಾಬಂದು. ಸುಳ್ಳು ಗೀತಾ ಶಾಸ್ತ್ರಗಳೆಲ್ಲ ಏನ್ ಮಾಡ್ಲಾಗಿದೆ, ಪುನಃ ರಿಪೀಟ್ ಆಗತ್ತೆ, ಪುನಃ ಇದೇ ಮಾಡ್ತಾರೆ. ಬಾಬಾ ಹೇಳ್ತಿದಾರೆ, ಈ ಸತ್ಯ ಗೀತಾ
ಸತ್ಯಗೀತ ಮಾಡ್ತಾರಲ್ಲ, ಪುನಃ ದ್ವಾಪರ ಯುಗದಲ್ಲಿ ಸತ್ಯಗೀತೆ ಬರಲ್ಲ, ಸುಳ್ಳು ಗೀತೆನೆ ಬರುತ್ತೆ. ಭಕ್ತಿ ಮಾರ್ಗ ಕೆ ಲಿಯೆ ತೋ ಸಬ್ ಚಾಹಿಯೆ ನಾ. ಭಕ್ತಿ ಮಾರ್ಗ ಅಂದ್ರೆ ಎಲ್ಲ ಬೇಕಲ್ವಾ. ಇವಾಗ ಪೂಜೆ ಮಾಡ್ಬೇಕಂದ್ರೆ ಅಲ್ಲಿ ಗಂಟೆ ಇರ್ಬೇಕು, ಮಂಗಳಾರತಿ ತಟ್ಟೆ ಇರ್ಬೇಕು, ಎಲ್ಲ ಇರ್ಬೇಕು. ಹಾಗೆ ಇಲ್ಲಿ ವಾಮ ಮಾರ್ಗದಲ್ಲಿ ಭಕ್ತಿ ಮಾರ್ಗ ಇರ್ಬೇಕಂದ್ರೆ ಅಲ್ಲಿ ಸುಳ್ಳು ಗೀತ ಇರ್ಬೇಕು, ಬೇರೆ ಧರ್ಮಶಾಸ್ತ್ರಗಳಿರ್ಬೇಕು, ಸಾಧು ಸನ್ಯಾಸಿ ಇರ್ಬೇಕು, ಎಲ್ಲ ಅವ್ರಿಗೆ ರೆಡಿಮೇಡು ಭಕ್ತಿ ಮಾಡಕ್ಕೋಸ್ಕರ. ब्रह्मा द्वारा समझाते हैं बच्चों को, अब बरोबर ब्रह्मा द्वारा भगवान की प्राप्ति होती है. बाबा कहते हैं यह सब है भक्ति मार्ग. मेरी प्राप्ति तब होती है जब मैं यहाँ आता हूँ भारत में. भारत ही अविनाशी खंड है. भारत ही कितना साहूकार था. ಬ್ರಹ್ಮನ ಮುಖಾಂತರ ಭಗವಂತನನ್ನು ನಾವು ಪಡ್ಕೊಳ್ತೀವಿ. ನಂದಿಯಿಂದ ನಾವು ಶಿವನನ್ನು ನೋಡ್ತೀವಿ. ಕೆಲವರು ಶಿವನನ್ನು ಡೈರೆಕ್ಟ್ ಆಗಿ ನೋಡಲ್ಲ. ಹಾಗೆ ಬ್ರಹ್ಮನಿಂದ ನಾವು ಶಿವಬಾಬನನ್ನು ಪಡ್ಕೊಂಡ್ವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಇದಕ್ಕಿಂತ ಮುಂಚೆ ಏನೇನ ಎಲ್ಲ ಬಾಬಾ ಹೇಳಿದ್ರು ಅದೆಲ್ಲ ಎಲ್ಲ ಭಕ್ತಿ ಮಾರ್ಗ ಆಗಿದೆ. ಬಾಬನ ಪ್ರಾಪ್ತಿ ಭಕ್ತಿಯ ಮುಖಾಂತರ ಆಗೋದಿಲ್ಲ. ಆ ಸುಳ್ಳು ಗೀತ, ಆ ಶಾಸ್ತ್ರಗಳು, ಆ ಧರ್ಮಸ್ಥಾಪಕರು, ನದಿಗಳು, ಇದರಿಂದ ಅಲ್ಲ ಬಾಬನ ಪ್ರಾಪ್ತಿ ಆಗಲ್ಲ. ಬಾಬನ ಪ್ರಾಪ್ತಿ ಯಾವಾಗ ಆಗುತ್ತೆ? ಯಾವಾಗ ಬಾಬಾ ಬರ್ತಾರೆ, ಭಾರತದಲ್ಲಿ ಬರ್ತಾರೆ, ಬ್ರಹ್ಮನಲ್ಲಿ ಬರ್ತಾರೆ, ಅವಾಗ ಮಾತ್ರ ನಾವು ಬಾಬನನ್ನು ಪ್ರಾಪ್ತಿ ಪಡ್ಕೊಳಕ್ ಸಾಧ್ಯ. ಯಾಕಂದ್ರೆ ಭಾರತ ಅವಿನಾಶಿ ಖಂಡ ಆಗಿದೆ. ಭಾರತ ಎಷ್ಟು ಸಾಹುಕಾರ ಆಗಿತ್ತು. ಸೋಮನಾಥ್ ಕಾ ಮಂದಿರ್ ಕಿತ್ನಾ ಬಡಾ ಹೈ, सब लूट ले गए. बिरला के पास बहुत पैसे हैं तो कितने बड़े मंदिर बनाए. ಸೋಮನಾಥ್, ಇದು ಬಾಬಾ ಎಷ್ಟು ಒಳ್ಳೆ ಎಕ್ಸಾಂಪಲ್ ತಿಳಿಸ್ತಾ ಇದ್ದಾರೆ. ಭಾರತ ಸಾಹುಕಾರ ಆಗಿತ್ತು, ಎಲ್ಲದಕ್ಕಿಂತ ಸಾಹುಕಾರ ಭಾರತ. ಅದಕ್ಕೆ ಏನ್ ಮಾಡಿದ್ವಿ ನಾವು ಭಾರತವಾಸಿಯರು? ದೊಡ್ಡ ಸೋಮನಾಥ ಮಂದಿರ, ಶಿವನ ಮಂದಿರ ಕಟ್ಟಿದ್ವಿ. ಆ ದೊಡ್ಡ ಮಂದಿರವನ್ನು ಎಷ್ಟು ದೇಶಗಳು ಲೂಟಿ ಮಾಡ್ಕೊಂಡು ಹೋದ್ರು. ಇನ್ನೂ ಅದೇ ತಿಂತಾ ಇದಾರೆ ಅವರು. ಎಷ್ಟು ದೇಶ ಸಾಹುಕಾರ, ಒಂದ್ ದೇಶ ಅಲ್ಲ, ಎಷ್ಟೊಂದು ದೇಶಗಳು ಸೋಮನಾಥ್ ಮಂದಿರಿಂದ ಲೂಟಿ ಮಾಡ್ಕೊಂಡಿರುವಂತಹ ಸಂಪತ್ತಿನಲ್ಲಿ ಬಾಳ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ ಏನ್ ಬಾಬಾ ಉದಾಹರಣೆ ತಿಳಿಸ್ತಾ ಇದಾರೆ ಅಂದ್ರೆ, ಈ ಟಾಟಾ ಬಿರ್ಲಾ, ಆದಿತ್ಯ ಬಿರ್ಲಾ ಅವರೆಲ್ಲ ಇರ್ತಾರಲ್ಲ, ಬಿರ್ಲಾ ಅವ್ರು ಇದಾರಲ್ಲ, ಅವ್ರ ಹತ್ರ ದುಡ್ಡಿದೆ, ಹಣ ಕಾಸಿದೆ ಅಂದ್ರೆ ಅವ್ರೇನ್ ಮಾಡಿದ್ರು? ದೊಡ್ಡ ಮಂದಿರವನ್ನು ಕಟ್ಟಿದ್ರು. ಹಾಗೆ ಭಾರತವಾಸಿಯರ ಹತ್ರ ಹಣ ಇದೆ ಅಂದ್ರೆ ಅದರ ಗುರ್ತೇನು? ನಾವು ದೊಡ್ಡ ಮಂದಿರ ಕಟ್ಟಿದ್ವಿ ಅಂತ. ನಮ್ಮ ಹತ್ರ ಅಷ್ಟು ದೊಡ್ಡ ಸಂಪತ್ತು ಭರಿತ ಮಂದಿರ ಇತ್ತು ಅಂದ್ರೆ ಅದರ ಗುರ್ತೇನು? ಭಾರತ ಸಂಪತ್ತು ಭರಿತ ಆಗಿತ್ತು ಅಂತ. ಬಾಪ್ ಕಿತ್ನಾ ಅಚ್ಚಿ ರೀತಿ ಸಮझाते हैं, ಯಾ ಕೋಯಿ ನಹಿ ಸಮझा सकता. ಬಾಬಾ ಎಷ್ಟು ಒಳ್ಳೆ ರೀತಿ ತಿಳಿಸ್ತಾರಂದ್ರೆ ಬೇರೆ ಯಾರು ತಿಳಿಸಕ್ ಸಾಧ್ಯ ಇಲ್ಲ. ಭಾರತದ ಸಂಪತ್ತು, ಅದನ್ನು ಬಾಬಾ ಬಿರ್ಲಾ ಹತ್ರ ಇರುವಂತಹ ಸಂಪತ್ತು ಜೊತೆ ಹೋಲಿಸ್ತಾ ಇದ್ದಾರೆ. ಬಾಬಾ ಕಂಪೇರ್ ಮಾಡ್ತಾ ಇದ್ದಾರೆ. ಸಂಪತ್ತಿದ್ರೆ ನಿನ್ ಮಂದಿರ ಕಟ್ತೀಯ ಅಂತ. ಹಾಗೆ ಈ ರೀತಿ ಉದಾಹರಣೆ ಕೊಟ್ಬಿಟ್ಟು ಒಳ್ಳೆ ರೀತಿ ಈಸಿಯಾಗಿ ಯಾರನ್ನು ಬಾಬನ್ ತರ ತಿಳಿಸ್ಕೊಡಕ್ ಸಾಧ್ಯ ಇಲ್ಲ. ज्ञान सागर बाप जब बच्चों को समझाते हैं तब बच्चे समझ जाते हैं. ये कौन पढ़ाते हैं? यह कोई सन्यासी नहीं, उनका नाम है शिव. सब आत्माएं उनके बच्चे हैं. ಜ್ಞಾನ ಸಾಗರ ತಂದೆ ಯಾವಾಗ ಮಕ್ಕಳಿಗೆ ಓದಿಸ್ತಾರೋ ಅವಾಗ್ಲೇ ಮಕ್ಕಳು ತಿಳ್ಕೊಳಕ್ ಸಾಧ್ಯ. ಯಾಕಂದ್ರೆ ಟೈಟಲ್ ಏನು? ಜ್ಞಾನದ ಸಾಗರ. ಬೇರೆ ಯಾರೇ ತಿಳಿಸಿದ್ರು ನಾವು ತಿಳ್ಕೊಳಲ್ವಂತೆ. ಬಾಬಾ ತಿಳಿಸಿದ್ರೆ ಮಾತ್ರ ನಾವು ತಿಳ್ಕೊಳಕ್ ಸಾಧ್ಯ. ಯಾಕಂದ್ರೆ ಶಿವ ಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ. ಮತ್ತೆ ಪ್ರಶ್ನೆ ಬಾಬಾ ಕೇಳ್ತೀವಿ, ಯಾರಪ್ಪ ಓದಿಸ್ತಾರೆ ಇಲ್ಲಿ? ಇವರು ಸನ್ಯಾಸಿ ಅಂತೂ ಅಲ್ಲ, ಅವರ ಹೆಸರಾಗಿದೆ ಶಿವ. ಎಲ್ಲ ಆತ್ಮಗಳು ಅವರ ಮಕ್ಕಳಾಗಿದ್ದಾರೆ. ಇಡೀ ವಿಶ್ವದ ಆತ್ಮಗಳು ಶಿವ ಬಾಬನ ಮಕ್ಕಳು. उन्हों के शरीर के नाम बदलते रहते हैं, इनका नाम ही है एक. कहते हैं मेरा कोई दूसरा नाम नहीं. तुम तो जन्म मरण में आते हो, देह अभिमानी भी बनते हो. मैं कभी देह अभिमानी नहीं बनता हूँ. बाप है ही फॉरएवर देही अभिमानी, क्योंकि पुनर्जन्म में नहीं आते.
ಬಾಬಾ ತಿಳಿಸ್ತಾ ಇದ್ದಾರೆ, ನಾವು ಬಾಬನ ಮಕ್ಕಳಾಗಿದ್ದೀವಿ. ಇಡೀ ವಿಶ್ವದ ಎಲ್ಲ ಆತ್ಮಗಳು ಶಿವಬಾಬನ ಮಕ್ಕಳಾಗಿದ್ದಾರೆ. ಆತ್ಮಗಳು ಶರೀರ ತಗೊಳ್ಳುವ ಕಾರಣ, ಜನ್ಮ ಮರಣದ ಒಂದು ಚಕ್ರದಲ್ಲಿ ಬರುವ ಕಾರಣ ಶರೀರದ ಹೆಸರು ಚೇಂಜ್ ಆಗ್ತಾ ಇರುತ್ತೆ. ಒಂದು ಜನ್ಮದಲ್ಲಿ ಒಂದು ಹೆಸರು, ಶರೀರ ಬಿಟ್ಟ ಮೇಲೆ ಇನ್ನೊಂದು ಜನ್ಮ ತಗೊಂಡ್ರೆ ಇನ್ನೊಂದು ಹೆಸರು. ಒಂದ್ ಜನ್ಮದಲ್ಲಿ ಸ್ತ್ರೀನ ಹೆಸರು, ಇನ್ನೊಂದು ಪುರುಷನ ಹೆಸರು, ಸ್ತ್ರೀ ಹೆಸರು, ಹೆಸರುಗಳು ಚೇಂಜ್ ಆಗ್ತಾ ಹೋಗುತ್ತೆ. ಶರೀರದ ಹೆಸರು ಬೇರೆ ಬೇರೆ ಚೇಂಜ್ ಆಗ್ತಾ ಹೋಗುತ್ತೆ. ಆದ್ರೆ ಶಿವಬಾಬನ ಹೆಸರು ಒಂದೇ ಆಗಿದೆ. ಬಾಬಾ ಹೇಳ್ತಿದ್ದಾರೆ, ನನಗೆ ಬೇರೆ ಶಿವ ಬಿಟ್ರೆ ಬೇರೆ ಏನ್ ಹೆಸರಿಲ್ಲ, ನನ್ನ ಹೆಸರೇ ಶಿವ. ಯಾಕಂದ್ರೆ ಶಿವಬಾಬಾ ಜನ್ಮ ಮರಣದ ಚಕ್ರದಲ್ಲಿ ಬರೋದಿಲ್ಲ. ಮತ್ತೆ ನಾವು ಜನ್ಮನೂ ಪಡ್ಕೊಳ್ತೀವಿ, ಮತ್ತೆ ಮರಣದಲ್ಲೂ ಬರ್ತೀವಿ. ಶರೀರ ಮತ್ತೆ ದೇಹಾಭಿಮಾನಿನೂ ಆಗ್ತೀವಿ, ದೇಹಾಭಿಮಾನನೂ ಬರುತ್ತೆ. ಶುರುನಲ್ಲಿ ಜನ್ಮ, ಮಧ್ಯದಲ್ಲಿ ದೇಹಾಭಿಮಾನ, ಅಂತ್ಯದಲ್ಲಿ ಮರಣ, ಮೂರೂನು ನಮ್ಗಿದೆ. ಆದ್ರೆ ಶಿವಬಾಬನ್ ಜನ್ಮನೂ ಇಲ್ಲ, ದೇಹಾಭಿಮಾನನೂ ಇಲ್ಲ, ಮರಣನೂ ಇಲ್ಲ. ಬಾಬಾ ಫಾರ್ ಎವರ್ ದೇಹಿ ಅಭಿಮಾನಿ, ಸದಾ ಆತ್ಮಾಭಿಮಾನಿ, ಪರಮಾತ್ಮಾಭಿಮಾನಿ ಶಿವಬಾಬಾ. ಯಾಕಂದ್ರೆ ಅವ್ರು ಪುನರ್ಜನ್ಮದಲ್ಲಿ ಬರೋದಿಲ್ಲ, ಪರಕಾಯ ಪ್ರವೇಶ ಆಗಿದೆ ಅಲ್ವಾ, ಅವ್ರಿಗೆ ಪುನರ್ಜನ್ಮ ಇಲ್ಲ. शिवरात्रि मनाते हो ना, परंतु रात्रि का अर्थ कुछ भी समझ नहीं सकते, कितनी भूले हैं. ಶಿವರಾತ್ರಿ ಅಂತೂ ಆಚರಿಸ್ತೀರಲ್ವಾ, ಆದ್ರೆ ರಾತ್ರಿ ಅಂದ್ರೆ ಅರ್ಥನೇ ಗೊತ್ತಿಲ್ಲ ನಿಮ್ಗೆ. ಶಿವರಾತ್ರಿ ಅಂತ ವರ್ಷದಲ್ಲಿ ಒಂದ್ಸತಿ ಆಚರಿಸ್ಬಿಟ್ಟು ರಾತ್ರಿ ಹೊತ್ತು ಆಚರಿಸ್ಬಿಡೋದು ಶಿವರಾತ್ರಿ ಅಲ್ಲ. ರಾತ್ರಿ ಅಂದ್ರೆ ಈ ಒಂದು ಕಲ್ಪದ ರಾತ್ರಿ, ಕಲಿಯುಗ, ಇಡೀ ಕಲ್ಪನೇ ರಾತ್ರಿ, ಇಡೀ ಯುಗನೇ ರಾತ್ರಿ. ಒಂದ್ ದಿವಸ ಅಲ್ಲ, 2 ದಿವಸ ಅಲ್ಲ, ವರ್ಷಾಂಗಟ್ಲೆ ಕತ್ಲು, ಬುದ್ಧಿಯಲ್ಲಿ ಕತ್ಲು. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಶಿವರಾತ್ರಿ ಅರ್ಥ ಗೊತ್ತಿಲ್ಲ. ರಾತ್ರಿ ಅಂದ್ರೆ ಏನು, ಎಷ್ಟು ತಪ್ಪು, 1 ತಪ್ಪ, 2 ತಪ್ಪ, 3 ತಪ್ಪ, ಎಷ್ಟು ತಪ್ಪುಗಳಿದೆ, ಎಲ್ಲ ತಪ್ಪು, ನೀವು ಮಾಡಿದೆಲ್ಲ ತಪ್ಪು. ಅಭಿ ಹೇ ರಾತ್ ಫಿರ್ ದಿನ್ ಹೋನಾ ಹೇ, ಈಗ ರಾತ್ರಿ ಆಗಿದೆ, ಪುನಃ ಬೆಳಿಗ್ಗೆ ಹಗಲು ಬರ್ಬೇಕು. ಅಬ್ ಕಲ್ಪ ಕಾ ಅಂತ್ ಅರ್ಥಾತ್ ರಾತ್ ಹುಯಿ ಹೇ, ಸತ್ಯುಗ ತ್ರೇತಾ ಹೇ ದಿನ್. ಇವಾಗ ಕಲ್ಪ, ಒಂದು 5000 ವರ್ಷ, ಒಂದು ಕಲ್ಪದ ಚಕ್ರ, ಒಂದು ಕಲ್ಪ ಆಗಿದೆ ಅಂದ್ರೆ ಸತ್ಯುಗ ತ್ರೇತಾಯುಗ ಬೆಳಗ್ಗೆ, ಸತ್ಯುಗ ಬೆಳಗ್ಗೆ, ತ್ರೇತಾಯುಗ ಮಧ್ಯಾಹ್ನ, ದ್ವಾಪರ ಯುಗ ಸಾಯಂಕಾಲ, ಕಲ್ಯುಗ ರಾತ್ರಿ. ಈಗ ರಾತ್ರಿ ಅಂದ್ರೆ ಇವಾಗ, ದ್ವಾಪರ ಕಲ್ಯುಗ ಕತ್ಲು ಅಂದ್ರೆ ರಾತ್ರಿ. ಅದಕ್ಕೆ ಬಾಬಾ ಸತ್ಯುಗ ಮತ್ತೆ ಕಲ್ಯುಗದ ಮಧ್ಯದಲ್ಲಿ ಅಂದ್ರೆ ಸಂಗಮ್ ಯುಗದಲ್ಲಿ ಬರ್ತಾರೆ. ಮುझे आना ही संगम पर है, यह है बेहद की रात और दिन. ಒಂದ್ ದಿವಸ ರಾತ್ರಿ ಬಂದ್ಬಿಡ್ತಾರಲ್ಲ, ಬೇಹದಿನ ರಾತ್ರಿಗೆ ಬರ್ತಾರೆ. ಇದೆಲ್ಲ ಎಷ್ಟು ಸೀಕ್ರೆಟ್ಸ್, ರಹಸ್ಯ ಬಾಬಾ ತಿಳಿಸಿದ್ದಾರೆ. ನಾವು ಕಾಯ್ತಾ ಇರ್ತೀವಿ. ಇವಾಗ ಯಾರಾದ್ರೂ ನಮ್ಗೆ ಹೇಳ್ತಾರೆ, ನಮ್ಮ ಸಂಬಂಧಿಕರು ಹೇಳ್ತಾರೆ, ನಾನಿವತ್ತು ಆಸ್ಟ್ರೇಲಿಯಾದಿಂದ ನಾನು ಬರ್ತಾ ಇದ್ದೀನಿ. ನಾವು ಅವ್ರನ್ನ ಏರ್ಪೋರ್ಟ್ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಅವ್ರನ್ನ ಸ್ವಾಗತ ಮಾಡಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ, ಬೊಕ್ಕೆ ಇಟ್ಕೊಂಡು ಕಾಯ್ತಾ ಇರ್ತೀವಿ ಅಲ್ವಾ. ಅವ್ರು ನಮ್ಗೆ ಹೇಳ್ಬೇಕು, ಇಂತಹ ಫ್ಲೈಟ್ ಅಲ್ಲಿ, ಇಂತಹ ಸಮಯದಲ್ಲಿ, ಇಂತಹ ಡೇಟ್ ಅಲ್ಲಿ, ಇಂತಹ ತಿಂಗಳಲ್ಲಿ, ಇಂತಹ ವರ್ಷದಲ್ಲಿ ನಾನು ಬರ್ತಾ ಇದ್ದೀನಿ. ನಾನು 8ನೇ ತಾರೀಕು ಫೆಬ್ರವರಿ 2022 ಬೆಳಗ್ಗೆ 6 ಗಂಟೆಗೆ ಬರ್ತಾ ಇದ್ದೀನಿ ಅಂತ ಕರೆಕ್ಟ್ ಫ್ಲೈಟ್ ಡೀಟೇಲ್ಸ್ ಕೊಡ್ಬೇಕು. ಇಂಥ ಟರ್ಮಿನಲ್ ಅಲ್ಲಿ ಬರ್ತಾ ಇದ್ದೀನಿ ಅಂತ. ಒಂದ್ ವೇಳೆ ಅವ್ರು ನಮ್ಗೆ ಯಾವ್ದೋ ಬರುವ ವರ್ಷ ಬರೋದು ಇವತ್ತು ಹೇಳ್ಬಿಟ್ರೆ ನಾವು ಕಾಯ್ತಾ ಇರ್ತೀವಿ, 1 ವರ್ಷ ಕಾಯ್ಬೇಕಾಗತ್ತೆ ಅಲ್ವಾ, ಇನ್ನು ಬಂದಿಲ್ವಲ್ಲ. ಹಾಗೆ ಭಗವಂತ ಬರೋದು ಕಲ್ಪದ ಸಂಗಮ ಯುಗದಲ್ಲಿ. ನಾವು ಎಲ್ಲಾ ದಿವಸಾನು ಕಾಯ್ತಾ ತಪ್ಪು ಮಾಡ್ಬಿಟ್ವಲ್ಲ. ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೇಕಲ್ವಾ, ಇನ್ಫಾರ್ಮೇಶನ್ ಸರಿಯಾಗಿ ಕೊಡ್ಬೇಕು. ಇನ್ ಸಣ್ಣ ಮಾತಲ್ವಾ, ರಾತ್ರಿ ಅಂತ ಏನ್ ಚಿಕ್ಕ ಮಾತಾನೆ ಅಲ್ಲ ಇದು. ಸರಿಯಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಕಾಯ್ತಾ ಇರ್ಬೇಕಾಗತ್ತೆ. ಹಾಗೇನೆ ನಾವು ಭಗವಂತ ಬರ್ತಾರಪ್ಪ ಅಂತ ಶಿವರಾತ್ರಿ ಮಾಡ್ತಿ, ಶಿವ ರಾತ್ರಿ ಆಚರಿಸ್ವಿ, ಶಿವ ಬಂದೇ ಇಲ್ಲ. ರಾತ್ರಿ ಆಯ್ತು, ಇನ್ನು ಪ್ರತಿ ವರ್ಷ ಶಿವ ಬಂದೇ ಇಲ್ಲ. ಅದಕ್ಕೆ ಸರಿಯಾಗಿ ತಿಳ್ಕೋಬೇಕು. ಅದಕ್ಕೆ ಬಾಬಾ ಬಂದ್ಬಿಟ್ಟು ನಮ್ಗೆ ಸರಿಯಾದಂತಹ ಅರ್ಥ ತಿಳಿಸ್ತಾ ಇದ್ದಾರೆ. ನಾನ್ ಯಾವಾಗ ಬರ್ತೀನಿ, ನಾನು ಕಲ್ಪದ ಸಂಗಮ ಯುಗದಲ್ಲಿ ಭಾರತದಲ್ಲಿ
ಬ್ರಹ್ಮನಲ್ಲಿ, ರಾಜಸ್ಥಾನಲ್ಲಿ, ಮೌಂಟ್ ಇಲ್ಲಿ ಎಲ್ಲಿ ಬರ್ತೀನಿ, ಯಾರು ಒಳಗಡೆ ಬರ್ತೀನಿ, ಯಾವಾಗ ಬರ್ತೀನಿ, ಕರೆಕ್ಟ್ ಆಗಿ ಡೇಟು ಟೈಮು ಎಲ್ಲ ನಮ್ಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಯಾವ ರೂಪದಲ್ಲಿ ಬರ್ತೀನಿ ಅಂತ ಇವಾಗ ತಿಳಿಸ್ತಾ ಇದ್ದಾರೆ. ಇಷ್ಟ ದಿವಸ ಗೊತ್ತಿರ್ಲಿಲ್ಲ. ಮತ್ತೆ ಬಾಬಾ ಹೇಳ್ತಿದ್ದಾರೆ, ಇವಾಗ ರಾತ್ರಿ ಅಂತ ಈಗ ನಮ್ಗೆ ಅದರ ರಹಸ್ಯ ಗೊತ್ತಾಗಿದೆ. ಕಲ್ಯುಗ ರಾತ್ರಿ. ಭಗವಾನು ವಾಚ್ ಸಮझाते हो यह ವೇಳ ಮುಖ್ಯ है. ಸಂಗಮ್ ಯುಗ ಬಹಳ ಮುಖ್ಯವಾದಂತಹ ವೇಳ ಸಮಯ ಆಗಿದೆ. ಇದು ಭಗವಂತನ ಮಹಾವಾಕ್ಯ ಆಗಿದೆ. ಬಾಬಾ ತಿಳಿಸ್ತಾ ಇದ್ದಾರೆ. परंतु शिव बाबा की वेला नहीं ले सकते. वह कब आते हैं पता थोड़ी लगता है. ಶಿವ ಬಾಬಾ ಯಾವಾಗ ಬರ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ಶಿವ ಬಾಬಾ ಬರುವಂತಹ ಒಂದು ಸಮಯ ವೇಳ ಗೊತ್ತಿಲ್ಲ. ಯಾವಾಗ ಬರ್ತಾರೆ ಅಂತ ನಾವು ಕಂಡುಹಿಡಿಯಕ್ಕೆ ಆಗೋದಿಲ್ಲ. ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲ್ಯುಗ, ಇದು 4 ಯುಗಗಳು. ಇದ್ರ ಎಲ್ಲ ರಹಸ್ಯ ಗೊತ್ತಿದ್ರು ಈ ಸಂಗಮ್ ಯುಗ ಬಗ್ಗೆ ಯಾರಿಗೂ ಗೊತ್ತಿಲ್ಲ. तो यह बेहद की दिन और रात, इसको कल्प का संगम कहेंगे. बर्थडे भी अगर मनाते हो तो एक का, ಇದು ಕಲ್ಪದ ಒಂದು ಸಂಗಮ ಯುಗ ಆಗಿದೆ. ಬೇಹದಿನ ಬೆಳಗ್ಗೆ, ಬೇಹದಿನ ಹಗಲು, ಬೇಹದಿನ ರಾತ್ರಿ ಆಗಿದೆ. ಈ ಜನ್ಮದಿನ ಆಚರಿಸ್ತೀರಲ್ವಾ, ಇದು ಒಬ್ಬರದ್ದು ಆಚರಿಸ್ಬೇಕಂತೆ. ಇವಾಗ ಇಷ್ಟು ಮಹಿಮೆ ಎಲ್ಲ ಏನಿದೆ ಶಿವಬಾಬನ್ಗೆ ಹಾಡ್ಬೇಕು. ಕೃಷ್ಣನ್ಗಲ್ಲ, ಲಕ್ಷ್ಮೀನಾರಾಯಣ, ಬ್ರಹ್ಮ, ವಿಷ್ಣು, ಶಂಕರ, ಸಾಧು, ಸನ್ಯಾಸಿ, ಕ್ರೈಸ್ಟು, ಇಬ್ರಾಹಿಮು, ಬೌದ್ಧರು, ಯಾರಿಗೂ ಮಹಿಮೆ ಇಲ್ಲ. ಶಿವಬಾಬನ್ ಮಹಿಮೆ. ಈಗ ನೆಕ್ಸ್ಟ್ ಬಾಬಾ ತಿಳಿಸ್ತಿದ್ದಾರೆ, ಜನ್ಮದಿನನು ಒಬ್ಬರದೇ ಆಚರಿಸ್ಬೇಕಂತೆ. ಬೇರೆ ಯಾರ್ದು ಜನ್ಮದಿನದ ಮಹತ್ವ ಇಲ್ಲ. ಶಿವ ಬಾಬಾ ಆತೆ ಹೇ ಫಿರ್ ಚಲೆ ಜಾತೆ ಹೇ, ಉನ್ಕಾ ನ ಜನ್ಮ ಹೇ और ना ही मौत है. ಶಿವ ಬಾಬನ್ಗೆ ಜನ್ಮನೂ ಇಲ್ಲ ಮತ್ತೆ ಸಾವುನೂ ಇಲ್ಲ. ಬರ್ತಾರೆ ಅವರು, ಪುನಃ ಹೊಟ್ಟೋಗ್ಬಿಡ್ತಾರೆ ಮೇಲೆ ಅಂತ ಡೈರೆಕ್ಟ್ ಬರ್ತಾರೆ. ಕಹೆಂಗೆ ಬಾಬಾ ಚಲಾ ಗಿಯಾ ಯಹ ಖೇಲ್ ಹೈ, ಬಾಬಾ ಬಂದ್ರು ಬಾಬಾ ಹೊಟ್ಟೋಗ್ಬಿಟ್ರು ಅಂತ ಹೇಳ್ತಾರೆ. ಇದು ಆಟ ಆಗಿದೆ. बाप बैठ समझाते हैं, गाते भी है, रास्ते चलते ब्राह्मण फंस गया. इस बाबा को थोड़ी पता था अचानक प्रवेशता हो गई, पहले ही थोड़ी मालूम था. धीरे धीरे मालूम पड़ता है कि यह बाबा का काम है. यह ज्ञान यज्ञ से विनाश वाला प्रज्वलित होनी है. ಒಂದು ಹೇಳಲಾಗತ್ತಲ್ವಾ ಕತೆ, ಒಂದು ಬ್ರಾಹ್ಮಣ ನಡ್ಕೊಂಡು ಹೋಗ್ತಾ ಇರುವಾಗ ಸಿಕ್ಕಾಕೊಂಡ್ಬಿಡ್ತಾನೆ ಅಂತ. ಹಾಗೆ ಬ್ರಾಹ್ಮಣ ಯಾರು? ಬ್ರಹ್ಮ ನಡ್ಕೊಂಡು ಹೋಗ್ತಾ ಇರುವಾಗ ದಿಢೀರಂತ ಶಿವಬಾಬಾ ಬಂದ್ಬಿಟ್ರು ಅಂತ. ಅಂದ್ರೆ ಇವರು ಕಲ್ಯುಗಿಯಿಂದ ಸಂಗಮ್ ಯೋಗಿ ಆಗ್ಬಿಟ್ರು. ದಾದಾ ಲೇಖರಾಜ್ ಹೋಗ್ಬಿಟ್ಟು ಬ್ರಹ್ಮ ಬಾಬಾ ಆಗ್ಬಿಟ್ರು. ಅಂದ್ರೆ ಶಿವಬಾಬನ್ ಮುಖಾಂತರ ಇದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ರು ಅಂತ. ಅವ್ರಿಗೇನ್ ಗೊತ್ತಿತ್ತಾ ಶಿವಬಾಬಾ ಅಂತ ಯಾರೋ ನನ್ನಲ್ಲಿ ಪ್ರವೇಶ ಆಗ್ತಾರೆ, ಅವ್ರ ಮುಖಾಂತರ ಇಂತಹ ಒಂದು ಬ್ರಹ್ಮಕುಮಾರಿ ಯಜ್ಞ ಸ್ಥಾಪನೆ ಆಗತ್ತೆ, ಸಂಗಮ್ ಯುಗ, ದ್ವಾಪರ ಯುಗ, ಏನ್ ಅವ್ರಿಗೆ ಗೊತ್ತಿರ್ಲಿಲ್ಲ. ಅವರು ನಾರ್ಮಲ್ ಮನುಷ್ಯರ ತರ, ಸಾಧಾರಣ ಮನುಷ್ಯರ ತರ ಇದ್ರು. ದಿಢೀರಂತ ಶಿವಬಾಬಾ ಬಂದ್ಬಿಟ್ರು, ಪ್ರವೇಶ ಆಗ್ಬಿಡ್ತು. ಶುರು ಗೊತ್ತಾಗಿಲ್ಲ ಏನಪ್ಪ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ರು. ಎಷ್ಟೋ ದಿನ ಆದ್ಮೇಲೆ ಅವ್ರಿಗೆ ಮೆತ್ತಿಗ್ ಗೊತ್ತಾಯ್ತು. ಚಕ್ರ ಬರಿತಾ ಇದ್ರು, ಏನೇನೋ ಬರಿತಾ ಇದ್ರು, ಏನ್ ಅರ್ಥ ಗೊತ್ತಾಗ್ತಿಲ್ಲ ವಿಚಿತ್ರವಾಗಿ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇದು ಯಾರ್ದು? ಶಿವಬಾಬನ್ ಕೆಲ್ಸ, ಶಿವಬಾಬಾ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. इस ज्ञान यज्ञ से विनाश ज्वाला प्रज्वलित होती है. बेहद के यज्ञ में बेहद की सामग्री स्वाहा होनी है. यह बेहद बाप का यह यज्ञ है. इनके बाद फिर कोई यज्ञ नहीं रचा जाता. भक्ति मार्ग ही खलास हो गया. यह नॉलेज बुद्धि में रखनी है. ಬಾಬಾ ತಿಳಿಸಿದರೆ ಇದು ಬೇಹದಿನ ಯಜ್ಞ ಆಗಿದೆ. ಬೇಹದಿನ ಸಾಮಗ್ರಿ ಎಲ್ಲ ಸ್ವಹ ಆಗ್ಬಿಡತ್ತೆ. ಹಳೇದೆಲ್ಲ ಈ ಒಂದು ದೊಡ್ಡ ಯಜ್ಞದಲ್ಲಿ ಸ್ವಹ ಆಗ್ಬಿಡತ್ತೆ. ಬೇಹದಿನ ತಂದೆ ಈ ಒಂದು ಬೇಹದಿನ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಇದು ಶಿವಬಾಬನ ಯಜ್ಞ ಆಗಿದೆ. ಈ ಒಂದು ರುದ್ರ ಯಜ್ಞ, ಶಿವಬಾಬನ ಯಜ್ಞದ ನಂತರ ಬೇರೆ ಯಾವುದೇ ಯಜ್ಞವನ್ನು ರಚನೆ ಮಾಡ್ಲಾಗದಿಲ್ಲ. ಇದೇ ಲಾಸ್ಟ್ ಯಜ್ಞ. ಯಾಕಂದ್ರೆ ಭಕ್ತಿ ಮಾರ್ಗನೇ ಇಲ್ದೇ ಇರುವಾಗ ಬೇರೆ ಯಜ್ಞ ಏನೂ ಇರೋದಿಲ್ಲ. ಇಂತಹ ಒಂದು ಜ್ಞಾನಗಳೆಲ್ಲ ನಾವು ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಕೋಬೇಕು.
पढ़ाई पढ़ने के लिए आना पड़े। थोड़ी दिक्कत तकलीफ तो होती है। मनुष्य पढ़ने के लिए लंदन अमेरिका भी जाते हैं। यह तो क्या है, ಮನುಷ್ಯರು ಓದ್ಬೇಕಂದ್ರೆ ಶ್ರಮ ಪಟ್ಬಿಟ್ಟು ಭಾರತದಿಂದ ತಮ್ಮ ಪರಿವಾರನೆಲ್ಲ ಬಿಟ್ಬಿಟ್ಟು ಲಂಡನ್ಗೆ ಹೋಗ್ಬಿಟ್ಟು ಅಮೆರಿಕಾಗ್ ಹೋಗ್ಬಿಟ್ಟು ಓದ್ತಾರೆ. ಓದ್ಬೇಕಪ್ಪ ಒಳ್ಳೆ ವಿದ್ಯಾಭ್ಯಾಸ ಅಂತ ಬಾಬಾ ತಿಳಿಸ್ತಿದ್ದಾರೆ. ಇಲ್ಲೇ ನಿಮ್ ಕಷ್ಟ ಏನಾಗ್ತಿದೆ, ಅಲ್ಲಿಷ್ಟು ಕಷ್ಟ ಪಡ್ಬೇಕು. ಸ್ವಲ್ಪ ಈ ಜ್ಞಾನ ಮಾರ್ಗದಲ್ಲಿ ಸ್ವಲ್ಪ ವಿಘ್ನ ಬಂತು, ಸ್ವಲ್ಪ ಕಷ್ಟ ಆಯ್ತು, ಶ್ರಮ ಪಡ್ಬೇಕಾಯ್ತು ಅಂದ್ರೆ ಅದೇನ್ ದೊಡ್ಡ ಮಾತಲ್ಲ. ಲೌಕಿಕದಲ್ಲಿ ಅಷ್ಟು ಕಷ್ಟ ಪಡ್ತೀರಾ, ಇಲ್ಲೇನ ಅಷ್ಟು ಕಷ್ಟ ಆಗ್ತಿದ್ಯಾ ನಿಮ್ಗೆ? ಅದಕ್ಕೆ ಓದ್ಬೇಕಂದ್ರೆ ಓದಕ್ಕೋಸ್ಕರ ಬರ್ಬೇಕು, ಇಂಟ್ರೆಸ್ಟ್ ಇಟ್ಕೊಂಡು ಬರ್ಬೇಕು. ಇದಂತೂ ಏನು ಬಾಬಾ ಅಲ್ಲಿ ಕಷ್ಟ ಪಡಂಗ್ ಏನ್ ಇಲ್ಲಿ ಕಷ್ಟ ಇಲ್ಲ. बाबा कहते हैं मैं कल्प 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 के संगम युगे युगे परम धाम से पढ़ाने के लिए आता हूँ, तो बच्चों को कितना कदर होना चाहिए। आगे चलकर तुम्हारे स्कूल गली गली में बनेंगे, नहीं तो सब पढ़ेंगे कैसे। बाबा का परिचय सबको मिलना चाहिए, बाप को जरूर जानेंगे. बाबा ತಿಳಿಸ್ತಿದ್ದಾರೆ, ನಾನು ಶಿವಬಾಬಾ ಕಲ್ಪದ ಸಂಗಮ ಯುಗೆ ಯುಗೆ ಪರಂ ಧಾಮದಿಂದ ಓದ್ಸಕ್ಕೋಸ್ಕರ ಬಂದಿದ್ದೀನಿ. ಅಂದ್ರೆ ಮಕ್ಕಳಿಗೆ ಎಷ್ಟು ಮರ್ಯಾದೆ ಇರ್ಬೇಕು, ಎಷ್ಟು ಗಮನ ಇರ್ಬೇಕು, ಎಷ್ಟು ಅಟೆನ್ಷನ್ ಇಂದ ಓದ್ಬೇಕು. ಮುಂದೆ ಹೋಗ್ತಾ ಹೋಗ್ತಾ ಈ ಒಂದು ಈಶ್ವರಿಯ ಸ್ಕೂಲು ಬಾಬನ ಸೆಂಟರ್ಗಳೆಲ್ಲ ಎಲ್ಲಾ ರೋಡಲ್ಲಿ ಒಂದೊಂದು ಸೆಂಟರ್ ಇರುತ್ತಂತೆ. ಇಲ್ಲಾಂದ್ರೆ ಇಷ್ಟೊಂದು ಕೋಟ್ಯಾಂತರ ಆತ್ಮಗಳು ಹೇಗೆ ಓದಕ್ ಸಾಧ್ಯ? ಅದಕ್ಕೆ ಬಾಬನ ಸೆಂಟರ್ಗಳು ಎಲ್ಲಾ ಕಡೆ ಇರುತ್ತೆ. ಬಾಬನ ಪರಿಚಯ ಎಲ್ಲರಿಗೂ ಸಿಗ್ಬೇಕು. ಬಾಪ್ಕೋ ಜರೂರ್ ಜಾನೆಂಗೆ, ಒಬ್ಬೊಬ್ರು ಒಂದೊಂದು ಆತ್ಮಗಳನ್ನು ತಂದೆಯನ್ನು ಖಂಡಿತ ತಿಳ್ಕೊಳ್ತಾರೆ. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. ಶುಕ್ರಿಯಾ ಬಾಬಾ. ಓಂ ಶಾಂತಿ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟ್ ಆಗಿದೆ, ಶ್ರೀಮತ ಅನುಸಾರ ಸದಾ ಶ್ರೇಷ್ಠ ಆಗುವಂತಹ ಪುರುಷಾರ್ಥ ಮಾಡಬೇಕು. ವಿದ್ಯಾಭ್ಯಾಸದಲ್ಲಿ ಯಾವುದೇ ನೆಪವನ್ನು ಕೊಡಬಾರ್ದು. ವಿದ್ಯಾಭ್ಯಾಸ ಈ ಒಂದು ಓದನ್ನು ಖಂಡಿತ ಓದ್ಬೇಕು. ಯಾವುದೇ ನೆಪ, ಕಷ್ಟ ಬಂತು, ಶ್ರಮ ಬಂತು, ಇದು ಅದು ಅಂತ ನೆಪ ಕೊಡಂಗಿಲ್ಲ, ರೀಸನ್ ಕೊಡೋದಿಲ್ಲ. ಓದ್ಲೇಬೇಕು, ನೋ ರೀಸನ್. ಎರಡನೇದು, ಹೇಗೆ ಆದಿಯಲ್ಲಿ ಪವಿತ್ರ ಗೃಹಸ್ಥ ಆಶ್ರಮ ಇತ್ತಲ್ವಾ, ಲಕ್ಷ್ಮೀನಾರಾಯಣರು ಪವಿತ್ರ ಗೃಹಸ್ಥ ಆಶ್ರಮ ಆದಿಯಲ್ಲಿತ್ತು, ಹಾಗೆ ಈಗ ನಮ್ದು ಪವಿತ್ರ ಗೃಹಸ್ಥ ಆಶ್ರಮವನ್ನಾಗಿ ಮಾಡಬೇಕು. ಈಗ ನಾವು ನಮ್ಮ ಮನೆಯನ್ನು, ನಮ್ಮ ಸೆಂಟರ್ ಅನ್ನು, ನಮ್ಮ ಯಜ್ಞವನ್ನು, ಇಡೀ ವಿಶ್ವವನ್ನು ಪವಿತ್ರ ಗೃಹಸ್ಥ ಆಶ್ರಮ ತರ ಮಾಡಬೇಕು. ಅಂದ್ರೆ ಪುರುಷ ಸ್ತ್ರೀಯರಿದ್ರೂನು ಪವಿತ್ರ ಸರ್ವಗುಣ ಸಂಪನ್ನ ಆ ಮಹಿಮೆ ಸಿದ್ಧಪಡಿಸ್ಬೇಕು, ಮಾಡಬೇಕು. ಬಲಿಹಾರಿ ಒಬ್ಬ ಶಿವಬಾಬಂದ್ ಮಾತ್ರ, ಆ ಒಬ್ಬ ಶಿವಬಾಬನ್ ಮಾತ್ರ ಮಹಿಮೆ ಇರೋದು. ಗುಣಗಾನ, ಮಹಿಮೆ, ಜನ್ಮದಿನ ಎಲ್ಲ ಏನ್ ಆಚರಣೆ ಆಗಿದೆ, ಮಹಿಮೆ ಏನಿದೆ ಎಲ್ಲ ಶಿವಬಾಬಂದು, ಬೇರೆ ಯಾರ್ದೇನಿಲ್ಲ. वरदान आಗಿದೆ. हर खजाने को स्व प्रति और सर्व प्रति कार्य में लगाने वाले अनुभवी मूर्त भव. ಪ್ರತಿ ಒಂದು ಖಜಾನೆಗಳನ್ನು ಪ್ರತಿ ಮತ್ತೆ ಇನ್ನೊಬ್ಬರ ಪ್ರತಿ, ಸ್ವಪ್ರತಿ ಮತ್ತೆ ಸರ್ವರ ಪ್ರತಿ ಕಾರ್ಯದಲ್ಲಿ ಉಪಯೋಗಿಸೋರನೆ ಅನುಭವಿ ಮೂರ್ತರು ಆಗಿರಿ. समाने की शक्ति को धारण कर सर्व खजानों से संपन्न बन उन्हें स्व के कार्य में अथवा अन्य की सेवा के कार्य में यूज करो. खजानों को यूज करने से अनुभवी मूर्त बन जाएंगे. सुनना, समाना और समय पर कार्य लगाना,
इसी विधि से अनुभव की अथॉरिटी बन सकते हो। जैसे सुनना अच्छा लगता है, पॉइंट बड़ी अच्छी शक्तिशाली है, ऐसे उसे यूज करके शक्तिशाली विजयी बन जाओ, तब कहेंगे अनुभवी मूर्त। ಬಾಬಾ ಏನ್ ಹೇಳಿದ್ರು ವರದಾನದಲ್ಲಿ, ಪ್ರತಿಯೊಂದು ಖಜಾನೆಯನ್ನು ಸ್ವಪ್ರತಿ ಮತ್ತೆ ಇನ್ನೊಬ್ಬರ ಪ್ರತಿ ಉಪಯೋಗಿಸೋರೇನೆ ಅನುಭವಿ ಮೂರ್ತರು ಆಗ್ರಿ. ಅಳವಡಿಸ್ಕೊಳ್ಳುವಂತಹ ಶಕ್ತಿ ಇದೆ ಅಂದ್ರೆ ಅಳವಡಿಸ್ಕೊಳ್ಳುವಂತಹ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ಎಲ್ಲ ಖಜಾನೆಗಳಿಂದ ಸಂಪನ್ನರು ಆಗಿ, ಮತ್ತೆ ಅದನ್ನು ಸ್ವಯಿನ ಕಾರ್ಯದಲ್ಲಿ ಮತ್ತೆ ಅನ್ಯರ ಒಂದು ಸೇವೆಯ ಕಾರ್ಯದಲ್ಲಿ ಉಪಯೋಗಿಸ್ರಿ, ಯೂಸ್ ಮಾಡಿ. ಖಜಾನೆಗಳನ್ನು ಉಪಯೋಗಿಸ್ಬಿಟ್ಟು ಯೂಸ್ ಮಾಡಿದ್ರೆ ಅನುಭವಿ ಮೂರ್ತರು ಆಗ್ತೀರಾ. ಕೇಳೋದು, ಅಳವಡಿಸ್ಕೊಳ್ಳೋದು, ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸೋದು. ಬಾಬಾ ಇದು ಎಷ್ಟು ಒಳ್ಳೆ ಶಬ್ದ ಉಪಯೋಗಿಸ್ತಾರೆ. ಸುನನ ಸಮಾನ ಸಮಯ ಪರ್ ಕಾರ್ಯ ಮೇ ಲಗಾನ, ಮೂರುನು ಸ ಇಂದ ಸ್ಟಾರ್ಟ್ ಆಗತ್ತೆ. ಸುನನ ಸಮಾನ ಸಮಯ ಪರ್ ಕಾರ್ಯ ಮೇ ಲಗಾನ, ಕೇಳೋದು, ಅಳವಡಿಸ್ಕೊಳ್ಳೋದು, ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸೋದು. ಈ ಒಂದು ವಿಧಿಯಿಂದ ಅನುಭವದ ಒಂದು ಅಥಾರಿಟಿ ಆಗಕ್ಕೆ ಸಾಧ್ಯ. ಹೇಗೆ ಕೇಳಕ್ಕೆ ಇಷ್ಟಪಡ್ತೀರಾ? ಎಷ್ಟು ಒಳ್ಳೆ ಬಾಬಾ ಎಷ್ಟು ಒಳ್ಳೆ ಪಾಯಿಂಟ್ ಹೇಳಿದ್ರು, ಬಾಬಾ ಎಷ್ಟು ಶಕ್ತಿಶಾಲಿ ಪಾಯಿಂಟ್ ಹೇಳಿದ್ರು ಅಂತ ಕೇಳಕ್ಕೆ ಇಷ್ಟಪಡ್ತೀರಾ. ಹಾಗೇನೆ ಕೇಳೋದ್ರಿಂದ ನಿಮ್ಗೆ ಎಷ್ಟು ಶಕ್ತಿಯ ಅನುಭವ ಆಗುತ್ತೋ ಹಾಗೆ ಅದನ್ನು ಅಳವಡಿಸ್ಕೊಳ್ಳಿ, ಮತ್ತೆ ಸಮಯದಲ್ಲಿ ಉಪಯೋಗಿಸ್ರಿ, ಯೂಸ್ ಮಾಡಿದ್ರಿ. ಅವಾಗ ನೀವುನು ಸಹ ಶಕ್ತಿಶಾಲಿ ವಿಜಯರು ಆಗ್ಬಿಡ್ತೀರಾ, ಅನುಭವಿ ಮೂರ್ತ ಅಂತ ಅವಾಗ ನಿಮ್ಗೆ ಹೇಳಲಾಗತ್ತೆ. ಪಾಯಿಂಟ್ ಶಕ್ತಿಶಾಲಿ ಆಗಿದೆ, ಪಾಯಿಂಟ್ ಚೆನ್ನಾಗಿದೆ ಅಂತ ಹೇಳೋದು ಒಂದು, ಆದ್ರೆ ಆ ಪಾಯಿಂಟ್ ಅನ್ನು, ಶಕ್ತಿಶಾಲಿ ಪಾಯಿಂಟ್ ಅನ್ನು ನನ್ನ ಒಳಗಡೆ ನಾನು ಹಾಕೊಂಡ್ಬಿಟ್ರೆ ನಾನೇ ಶಕ್ತಿಶಾಲಿ. ಮಾತ್ರೆ ಚೆನ್ನಾಗಿದೆ, ಮಾತ್ರೆ ಶಕ್ತಿಶಾಲಿ ಆಗಿದೆ, ಅದು ಬೇರೆ. ಆ ಶಕ್ತಿಶಾಲಿ ಮಾತ್ರೆ ನಾನು ತಿಂದ್ಬಿಟ್ರೆ ನಾನೇ ಶಕ್ತಿಶಾಲಿ. ಹಾಗೆ ಬಾಬಾ ಹೇಳ್ತಿದ್ದಾರೆ, ಬಾಬಂದ್ ಒಂದೊಂದು ಪಾಯಿಂಟ್ ಒಂದೊಂದು ಮಾತ್ರೆ ತರ, ಅದನ್ನು ನಮ್ ಒಳಗಡೆ ನಾವು ತಿನ್ಬೇಕು, ತಿಂದ್ಬಿಟ್ಟು ನಾವು ತಿನ್ಬೇಕು, ಇನ್ನೊಬ್ರಿಗೂ ತಿನ್ನಿಸ್ಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಅವಾಗ ಅನುಭವಿ ಮೂರ್ತರು ಆಗ್ರಿ. ಸ್ಲೋಗನ್ ಆಗಿದೆ, ಗುಣವಾನ್ ಉಸೆ ಕಹಾ ಜಾತಾ ಹೈ ಜೋ ಗ್ಲಾನಿ ಕರ್ನೆ ವಾಲೋ ಕೋ ಭಿ ಗುಣ ಮಾಲಾ ಪಹನಾತಾ ಚಲೆ. ಯಾರು ಗ್ಲಾನಿ ಮಾಡ್ತಾರೆ, ಯಾರು ನಿಂದನೆ ಮಾಡ್ತಾರೋ ಅಂತವ್ರಿಗೂ ಸಹ ಗುಣಗಳ ಮಾಲೆಯನ್ನು ಯಾರು ಕತ್ತಿಗೆ ಹಾಕ್ತಾರೋ ಇನ್ನೊಬ್ರಿಗೆ, ಅವ್ರಿಗೇನೆ ಗುಣವಂತರು ಅಂತ ಹೇಳಲಾಗತ್ತೆ. ಬೈತಾ ಇದಾರೆ, ಕೆಟ್ಟ ಮಾತು ಹೇಳ್ತಿದ್ದಾರೆ, ನಮ್ ನಿಂದನೆ ಮಾಡ್ತಿದ್ದಾರೆ, ಗ್ಲಾನಿ ಮಾಡ್ತಿದ್ದಾರೆ ಅಂದ್ರೆ ಅಂತವ್ರಿಗೂ ಸಹ ಗುಣಗಳ ಮಾಲೆ ಹಾಕವ್ರನ್ನೇ ಗುಣವಂತರು ಅಂತ ಹೇಳಲಾಗತ್ತೆ. ಅಚ್ಚಾ, ಓಂ ಶಾಂತಿ.